ಓಂ ಶಾಂತಿ. ನಾನಾತ್ಮ ಭೃಕುಟಿ ಸಿಂಹಾಸನದಲ್ಲಿರುವ ಪ್ರಕಾಶವಾದ ಜ್ಯೋತಿ ನಾನು. ಶಿವಪಿತನ ಮಗು, ಪದಂ ಭಾಗ್ಯಶಾಲಿ ಆತ್ಮ ನಾನು. ಕಲಿಯುಗದ ಅಂತಿಮ ಜನ್ಮದಲ್ಲಿ ಶೂದ್ರನಾದಂತಹ ನನ್ನನ್ನು ಭಾಗ್ಯ ವಿಧಾತ ತಂದೆ ಎತ್ತಿಕೊಂಡು ಬ್ರಾಹ್ಮಣನನ್ನಾಗಿ ಮಾಡಿದ್ದಾರೆ. ತನ್ನ ಸತ್ಯಜ್ಞಾನದಿಂದ ನನ್ನನ್ನು ಮಹಾತ್ಮ ಮಾಡುತ್ತಿದ್ದಾರೆ. ಈ ಭಾಗ್ಯ ಪಡೆದ ನಾನಾತ್ಮ ಭಾಗ್ಯಶಾಲಿ ಆತ್ಮ ನಾನು. ಓಂ ಶಾಂತಿ, ಓಂ ಶಾಂತಿ. ಬಾಪ್ ದಾದಾ ಮಧುಬನ್. ಮುರಳಿಯ ದಿನಾಂಕ 22/9/21. ಈ ದಿನದ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, मीठे बच्चे, इस बेहद के ड्रामा में हीरो हीरोइन का पार्ट तुम्हारा है, बाप का नहीं. बाप के पास सिर्फ पतितों को पावन बनाने का हुनर है. ಮಧುರ ಮಕ್ಕಳೇ, ವಿಶ್ವನಾಟಕದಲ್ಲಿ ನಿಮ್ಮದು ಹೀರೋ ಹೀರೋಯಿನ್ ಪಾರ್ಟ್ ಆಗಿದೆ, ಬಾಬಂದಲ್ಲ. ಬಾಬನ ಬಳಿಗೆ ಕೇವಲ ಪತಿತರನ್ನು ಪಾವನರನ್ನಾಗಿ ಮಾಡುವ ವಿದ್ಯೆ ಇದೆ. ಪ್ರಶ್ನೆ, ब्रह्मा के चित्र को देख जो प्रश्न उठते हैं उन्हें कौन सा राज समझाना है. ಬ್ರಹ್ಮನ ಚಿತ್ರ ನೋಡಿದಾಗ ಏನು ಪ್ರಶ್ನೆ ಬರ್ತದೆ ಕೆಲವರಿಗೆ, ಅವರಿಗೆ ಯಾವ ರಹಸ್ಯವನ್ನು ಹೇಳಬೇಕು. उत्तर, उन्हें समझाओ कि यहाँ आदि सो अंत वाले आत्मा है. जो फर्स्ट प्रिंस श्री कृष्ण है उनके ही लास्ट जन्म में बाप आते हैं. यह पतित तन है, इन्हें ही पावन बनाना है. यह कोई भगवान नहीं है. भगवान तो एवर प्योर है, उसने इनके तन का आधार लिया है. ಬಾಬಾ ತಿಳಿಸ್ತಾರೆ, ಅವರಿಗೆ ಈ ರೀತಿಯಾಗಿ ತಿಳಿಸ್ಬೇಕು. ಬ್ರಹ್ಮನ ಚಿತ್ರವನ್ನು ತೋರಿಸ್ತಾ, ಇವರು ಆದಿಯಿಂದ ಅಂತ್ಯದವರೆಗೆ ಪಾತ್ರ ಮಾಡುವ ಆತ್ಮ ಆಗಿದ್ದಾರೆ. ಆದಿಯಲ್ಲಿ ಅಂದರೆ ಫಸ್ಟ್ ಜನ್ಮ ಇವರದ್ದು ಶ್ರೀಕೃಷ್ಣನಾಗಿರ್ತಾರೆ. ಇವರ ಲಾಸ್ಟ್ ಜನ್ಮ ಇದಾಗಿದೆ. ಲಾಸ್ಟ್ ಜನ್ಮದಲ್ಲಿ ಶಿವಬಾಬಾ ಪರಮಾತ್ಮ ಇವರ ದೇಹವನ್ನು ಪ್ರವೇಶಿಸ್ತಾರೆ. ಈ ಪತಿತ ತನುವಿನಲ್ಲಿ ಪರಮಾತ್ಮ ಪಾವನ ಮಾಡಲಿಕ್ಕಾಗಿ ಈ ತನುವನ್ನು ಪ್ರವೇಶ ಮಾಡ್ತಾರೆ. ಇವರು ಭಗವಂತ ಅಲ್ಲ, ಇವರು ಪತಿತ ಪಾವನ ಅಲ್ಲ. ಭಗವಂತ ನಿರಾಕಾರ ಎವರು ಪ್ಯೂರ್ ಆಗಿದ್ದಾರೆ, ಅವರು ಈ ತನುವಿನ ಆಧಾರ ಪಡೆದಿದ್ದಾರೆ. ಇವರು ಭಗವಂತ ಅಲ್ಲ, ಇವರು ಯಾರನ್ನು ಪಾವನ ಮಾಡಲ್ಲ. ಪಾವನ ಮಾಡುವ ತಂದೆ ಇವರ ದೇಹದಲ್ಲಿ
ಪ್ರವೇಶ ಮಾಡಿದ್ದಾರೆ ಅಥವಾ ಈ ದೇಹದ ಆಧಾರವನ್ನು ಪಡೆದುಕೊಂಡಿದ್ದಾರೆ. ಗೀತೆ ಮುಖಡಾ ದೇಖಲೆ ಪ್ರಾಣಿ ಪಾಪ ಕಿತನಾ ಹೇ ಪುಣ್ಯ ಕಿತನಾ ಹೇ. ಇದೊಂದು ಪದ್ಯ. ಹೇ ಮಾನವ, ನಿನ್ನ ಮುಖವನ್ನು ನೋಡಿಕೋ, ಪಾಪ ಎಷ್ಟಿದೆ ಪುಣ್ಯ ಎಷ್ಟಿದೆ. ಮುಖ ಯಾವುದ್ರಲ್ಲಿ ನೋಡ್ಕೋಬೇಕು? ಹೇ ಮಾನವ, ನಿನ್ನ ಮುಖವನ್ನು ನೋಡಿಕೋ, ಜ್ಞಾನ ದರ್ಪಣದಲ್ಲಿ ಪಾಪ ಎಷ್ಟಿದೆ ಪುಣ್ಯ ಎಷ್ಟಿದೆ ಅಂತ. ಓಂ ಶಾಂತಿ. बाप ने बच्चों को समझाया है कि शांति के लिए कोई बाहर दर दर धक्का नहीं खाना है. जैसे हठयोगी सन्यासी समझते हैं गृहस्थ व्यवहार में रहते शांति मिल नहीं सकती. ಬಾಬಾ ಮಕ್ಕಳಿಗೆ ತಿಳಿಸಿದ್ದಾರೆ, ಮಕ್ಕಳೇ, ಶಾಂತಿಗೋಸ್ಕರ ನೀವೆಲ್ಲೂ ಹೊರಗಡೆ ಅಲ್ಲಿ ಇಲ್ಲಿ ಅಲೆದಾಡೋ ಅವಶ್ಯಕತೆ ಇಲ್ಲ. ಅರೆ ಸನ್ಯಾಸಿಗಳು ಹೇಳ್ತಾ ಹೋದರು ಶಾಂತಿ ಗೃಹಸ್ಥ ವ್ಯವಹಾರದಲ್ಲಿ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಮನೆಯನ್ನು ಬಿಟ್ಟು ಸನ್ಯಾಸಿ ಆದರು. तो शांति जंगल में मिलते परंतु बाप समझाते शांति वहाँ भी नहीं मिल सकती. ಅದಕ್ಕೆ ಅವರು ಗೃಹಸ್ಥ ವ್ಯವಹಾರನೇ ಬಿಟ್ಟು ಕಾಡಿಗೆ ಹೋದರು ಸನ್ಯಾಸಿಗಳು. ಆದರೆ ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ, ಶಾಂತಿ ಕಾಡಲ್ಲಿನೂ ಸಿಗೋದಿಲ್ಲ. इस पर एक कहानी व दृष्टांत सुनाते हैं कि रानी के गले में एक हार पड़ा था और ढूंढती थी बाहर में, ऐसी शांति तो तुम्हारे गले में पड़ी है. ಒಂದು ಉದಾಹರಣೆ ಬಾಬಾ ಹೇಳ್ತಾರೆ. ಒಬ್ಬ ರಾಣಿ ಇದ್ಲು. ರಾಣಿಯ ಕೊರಳಲ್ಲಿ ವಜ್ರದ ಹಾರ ಮಾಲೆ ಇತ್ತು. ಪ್ರತಿನಿತ್ಯ ಆ ಮಾಲೆಯನ್ನು ತೆಗೆದಿಟ್ಟು ಸ್ನಾನಕ್ಕೆ ಹೋಗೋ ಅಭ್ಯಾಸ ಇರ್ತದೆ. ಆದರೆ ಆ ದಿನ ಮಾತ್ರ ಏನು ಮಾಡ್ತಾಳೆ, ತೆಗ್ದಿರಲ್ಲ, ಮರ್ತೋಗಿರ್ತದೆ, ಹಾಗೆ ಸ್ನಾನಕ್ಕೆ ಹೋಗ್ತಾಳೆ. ವಾಪಸ್ ಬಂದು ಆ ಮಾಲೆನ ಹಾಕ್ಕೊಳ್ಳಿಕ್ಕೆ ಹುಡುಕ್ತಾಳೆ. ಎಷ್ಟು ಹುಡುಕಿದ್ರೂ ಕೂಡ ಆ ವಜ್ರದ ಸರ ಸಿಗೋದೇ ಇಲ್ಲ. ಕೊನೆಗೆ ವಿಷಯ ರಾಜನಿಗೆ ತಲುಪುತ್ತೆ. ಎಲ್ಲ ಕಡೆಗೂ ಹುಡುಕಿಸ್ತಾನೆ, ಎಲ್ಲೂ ಸಿಗೋದಿಲ್ಲ. ಕೊನೆಗೆ ಡಂಗ್ರ ಸಾರ್ತಾನೆ, ಯಾರು ಈ ಮಾಲೆಯನ್ನು ಹುಡುಕಿ ಕೊಡ್ತಾರೆ ಅವರಿಗೆ ಯೋಗ್ಯ ಬಹುಮಾನ ಕೊಡಲಾಗುತ್ತದೆ ಅಂತ. ಆದರೆ ಸಾಯಂಕಾಲವರೆಗೂ ಎಲ್ಲಿಂದಲೂ ಸುದ್ದಿ ಬರಲೇ ಇಲ್ಲ, ವಜ್ರದ ಮಾಲೆ ಸಿಗಲೇ ಇಲ್ಲ. ಕೊನೆಗೂ ರಾಣಿ ಸಾಯಂಕಾಲ ಪುನಃ ತನ್ನ ಶೃಂಗಾರಕ್ಕೆ ಕೂತಾಗ ಶೃಂಗಾರ ಮಾಡ್ತಾ ಮಾಡ್ತಾ ಕೈ ಕೊರಳಿನ ಬಳಿಗೆ ಹೋಗ್ತದೆ. ಅಲ್ಲಿ ಮಾಲೆ ಕೊರಳಲ್ಲೇನೇ ಇರುತ್ತದೆ. ಅಂದರೆ ಇದರ ತಾತ್ಪರ್ಯ ಹೀಗಿದೆ. ಪರಮಾತ್ಮನ ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ, ತಿಳಿಸ್ತಾ ಇರೋದೇನೆಂದರೆ ಶಾಂತಿ ಹೊರಗೆ ಎಲ್ಲೋ ತಿರುಗಾಡ್ಲಿಕ್ಕೆ ಹೋದರೆ ಸಿಗುತ್ತೆ, ಕಾಡಲ್ಲಿ ಸಿಗುತ್ತೆ, ಯಾತ್ರೆಗೆ ಹೋದರೆ ಸಿಗುತ್ತೆ, ಇಲ್ಲ. ಶಾಂತಿ ನಮ್ಮ ಕೊರಳಿನ ಮಾಲೆಯ ಹಾಗೆ ಇದೆ. ಅದು ಹೇಗೆ ಅಂತ ಬಾಬಾ ನಮಗೀಗ ವಿವರಿಸ್ತಾರೆ. ಹೊರಗಡೆ ಎಲ್ಲೂ ಹುಡುಕೋದ್ರಿಂದ ಶಾಂತಿ ಸಿಗೋದಿಲ್ಲ. ಶಾಂತಿ ನಮ್ಮ ಕೊರಳಿನ ಮಾಲೆ ಆಗಿದೆ. बाप आकर समझाते हैं, बच्चे तुम आत्मा का स्वधर्म है ही शांत. ये शरीर तो तुम्हारे कर्मेंद्रियां हैं जिससे तुमको पाठ बजाना पड़ता है. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ, ನೀವು ಆತ್ಮದ ಸ್ವಧರ್ಮ ಶಾಂತಿ ಆಗಿದೆ. ಆತ್ಮ ಈ ಶರೀರದ ಕರ್ಮೇಂದ್ರಿಯಗಳ ಮೂಲಕ ಪಾತ್ರ ಮಾಡ್ತಾ ಇದೆ. ಆತ್ಮ ಶರೀರದ ಕರ್ಮೇಂದ್ರಿಯಗಳ ಮೂಲಕ ಕೆಲಸ ಕಾರ್ಯವನ್ನು ಮಾಡ್ತದೆ. ಆತ್ಮ ಅವಿನಾಶಿ ಆಗಿದೆ. आत्मा कोई छोटी बड़ी नहीं होती, न विनाश होती. हाँ, आत्मा पतित बनती है, इनको ही पावन बनाना होता है. ಆತ್ಮ ಅವಿನಾಶಿ ಆಗಿದೆ. ಆತ್ಮ ಚಿಕ್ಕದು ದೊಡ್ಡದು ಆಗೋದಿಲ್ಲ. ಆತ್ಮ ಎಂದಿಗೂ ವಿನಾಶ ಹೊಂದೋದಿಲ್ಲ. ಆದರೆ ಆತ್ಮ ಪತಿತ ಖಂಡಿತ ಆಗುತ್ತೆ. ಯಾವಾಗ ಆತ್ಮ ಪತಿತ ಆಗುತ್ತೆ ಆಗ ಆತ್ಮಗಳಿಗೆ ಪಾವನ ಮಾಡಲಿಕ್ಕಾಗಿ ಶುಭಾವ ಬರಬೇಕಾಗುತ್ತೆ. आत्मा को पहले किशोर शरीर मिलता, फिर युवा वृद्धा होता है. आत्मा तो है ही एक रस, पहले तो आत्मा को जानना होता है. ನೋಡಿ, ಆತ್ಮ ಮೊದಲು ಮಗುವಿನ ಶರೀರವನ್ನು ಪ್ರವೇಶ ಮಾಡ್ತದೆ. ಹೀಗೆ ಆ ಶರೀರ ಬೆಳೀತಾ ಹೋಗ್ತದೆ, ಶರೀರ ಜನ್ಮ ಪಡೀತದೆ. ಆಗ ಮಗುವಿನ ಅವಸ್ಥೆ, ಬಾಲಕಾವಸ್ಥೆ, ಯುವಾವಸ್ಥೆ, ವೃದ್ಧಾವಸ್ಥೆ, ಹೀಗೆ ಶರೀರ ಅವಸ್ಥೆಗಳನ್ನು ಬದಲಾಯಿಸ್ತಾ ಹೋಗ್ತದೆ. ಅದರ ಆತ್ಮ ಯಥಾಸ್ಥಿತಿಯಲ್ಲಿ ಇರ್ತದೆ. ಆತ್ಮ ಚಿಕ್ಕದು ದೊಡ್ಡದು ಆಗ್ತಾ ಹೋಗಲ್ಲ. ಆತ್ಮ ಒಂದೇ ರೀತಿ ಇರ್ತದೆ. ಈ ರೀತಿಯಾಗಿ ಮೊಟ್ಟ ಮೊದಲನೇದಾಗಿ ನಾವು ಆತ್ಮ ಎಂಬುದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮೈ ಆತ್ಮ ಹಿ ಬ್ಯಾರಿಸ್ಟರ್ ಆದಿ बनता हूँ, इसको कहा जाता है आत्मा अभिमानी भव. बाप समझाते हैं, बच्चे तुम देह अभिमानी बन पड़े हो, इसलिए अपने को शरीर समझ लेते हो. यहाँ भूल जाते हो कि मैं आत्मा हूँ या मेरा शरीर है.
ಬಾಬಾ ತಿಳಿಸ್ತಿದ್ದಾರೆ. ಈಗ ಬ್ಯಾರಿಸ್ಟರ್ ಆಗಿರ್ಬೋದು, ಇಂಜಿನಿಯರು, ಡಾಕ್ಟ್ರು, ಆತ್ಮನೇ ಆ ಶರೀರದ ಮೂಲಕ ಅಭ್ಯಾಸ ಮಾಡುತ್ತಾ ಪದವಿಯನ್ನು ಪಡೆದಿರುತ್ತದೆ. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ನಾವು ಆತ್ಮ ಅಭಿಮಾನಿ ಆಗಬೇಕು. ಅದಕ್ಕೆ ಬಾಬಾ ಆತ್ಮ ಅಭಿಮಾನಿ ಭವ ಅನ್ನೋ ಆಶೀರ್ವಾದ ಮಾಡ್ತಾರೆ. ಬಾಬಾ ತಿಳಿಸ್ತಾರೆ, ಮಕ್ಕಳೀಗ ನೀವು ದೇಹಾಭಿಮಾನದಲ್ಲಿದ್ದೀರಿ, ನಿಮ್ಮನ್ನು ದೇಹ ಅಂತ ತಿಳ್ಕೊಂಡಿದ್ದೀರಿ. ಹೀಗಾಗಿ ನೀವು ಆತ್ಮ ಎಂಬುದನ್ನು ಮರೆತು ಬಿಟ್ಟಿದ್ದೀರಿ. ಈ ಶರೀರನೇ ನಾನು ಅಂತ ಭಾವಿಸಿದ್ದೀರಿ. ಅದಕ್ಕೋಸ್ಕರ ಈಗ ನಾವು ಆತ್ಮ ಎಂಬುದು ರಿಯಲೈಸ್ ಮಾಡಬೇಕಾಗಿದೆ. 84 जन्म भी आत्मा लेती हैं. अभी बाप ने समझा है जो ब्राह्मण बने हैं वही फिर देवता बनने वाले हैं. ಹೀಗೆ ಆತ್ಮನೇ 84 ಜನ್ಮ ಪಡೀತದೆ. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ನೀವೀಗ ಬ್ರಾಹ್ಮಣರೇ ನಾಳೆ ದೇವತೆಗಳಾಗುತ್ತೀರಿ. ऐसे भी नहीं कि हम 84 जन्म लेते, कोई पहले आएगा, कोई 50-100 वर्ष बाद भी आते रहेंगे, कोई के 82 के भी 82 के कितने जन्म होंगे. ಹೀಗೆ ಬಾಬಾ ತಿಳಿಸ್ತಿದ್ದಾರೆ, ನಾವು ಆತ್ಮ ಒಟ್ಟಿನಲ್ಲಿ 84 ಜನ್ಮ ಪಡಿತೇವೆ. 84 ಜನ್ಮ ಪಡೆದ್ರೆ ಬಾಬಾ ಹೇಳ್ತಾ ಇದ್ದಾರೆ, ಕೆಲವರು ಲೇಟಾಗಿ ಬಂದವರಿಗೆ 80 ಜನ್ಮ 82 ಜನ್ಮ ಸಿಗ್ಬೋದು. मनुष्यों को तो 84 लाख जन्म कर देते. इनसे भी कोई कहते हैं कण कण में भगवान है. ಮನುಷ್ಯನಿಗೆ ಹೇಳ್ತಾ ಬಂದರು ಆತ್ಮ 84 ಲಕ್ಷ ಜೀವರಾಶಿಗಳಲ್ಲಿ ಬರ್ತದೆ. ಇಷ್ಟಕ್ಕೆ ಸ್ಯಾಟಿಸ್ಫೈ ಆಗಲಿಲ್ಲ ಮನುಷ್ಯನಿಗೆ, ಮತ್ತು ಭಗವಂತನಿಗೆ ಹೇಳ್ತಾ ಹೋದರು ಭಗವಂತನು ಕಣಕಣದಲ್ಲಿದ್ದಾನೆ ಅಂತ. अब भगवान कहते हैं कि मैं किसी मनुष्य तन में भी नहीं आता हूँ, मैं तो जानवर पत्थर टिक्कर कण कण में कैसे होगा. के ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನಾನು ಭಗವಂತ ಮನುಷ್ಯ ತನ್ವಿನಲ್ಲಿ, ಬಾಬಾ ಹೇಳ್ತಾರೆ ಮನುಷ್ಯ ತನ್ಮೆ ಬಿ ನಹಿ ಹೂ, ಮನುಷ್ಯ ತನ್ವಿನಲ್ಲಿ ಕೂಡ ನಾನಿಲ್ಲ ಎಂದರೆ ಇನ್ನು ಪಶು ಪಕ್ಷಿ ಕಲ್ಲು ಮಣ್ಣಿನಲ್ಲಿ ಕಣಕಣದಲ್ಲಿ ನಾನಿರ್ಲಿಕ್ಕೆ ಹೇಗೆ ಸಾಧ್ಯ. बाप ने समझा है नंबर 1 ही लास्ट नंबर में तमो प्रधान बनते हैं. मैं खुद कहता हूँ कि मैं बहुत जन्मों के अंत में साधारण तन में प्रवेश करता हूँ. ಬಾಬಾ ಸ್ವತಃ ತಾನು ಯಾವಾಗ ಎಲ್ಲಿ ಬರ್ತೇನೆ ಎಂಬುದನ್ನು ತನ್ನ ಪರಿಚಯ ಕೊಡ್ತಿದ್ದಾರೆ. ಬಾಬಾ ತಿಳಿಸ್ತಿದ್ದಾರೆ, ನಾನು ಪ್ರಥಮ ಜನ್ಮದಲ್ಲಿ ಯಾರಿರ್ತಾರೆ ಶ್ರೀಕೃಷ್ಣನಾಗಿ, ಅವರು ಕೊನೆಯ ಜನ್ಮದಲ್ಲಿ ಸಾಧಾರಣವಾಗಿದ್ದಾಗ ನಾನು ಆ ಶರೀರವನ್ನು ಪ್ರವೇಶ ಮಾಡ್ತೇನೆ. ಯಾರು ಪೂರ್ಣ 84 ಜನ್ಮವನ್ನು ಪಡೆದು ಕೊನೆಗೆ ಪತಿತರಾಗಿರ್ತಾರೆ ಆ ಶರೀರದಲ್ಲಿ ನಾನು ಬರ್ತೇನೆ. पावन तो हो नहीं सकता. बाप खुद कहते हैं पहले नंबर में मैं ही श्री कृष्ण, फर्स्ट नंबर प्रिंस श्री नारायण तो बाद में बनता है जब बड़ा होता है. ಹೀಗೆ ಬಾಬಾ ಹೇಳ್ತಿದ್ದಾರೆ, ಫಸ್ಟ್ ನಂಬರ್ನಲ್ಲಿ ಶ್ರೀಕೃಷ್ಣನಾಗಿರ್ತಾರೆ. ಶ್ರೀಕೃಷ್ಣ ಫಸ್ಟ್ ನಂಬರ್ನಲ್ಲಿದ್ದಂತಹ ಆತ್ಮನೇ ಶ್ರೀನಾರಾಯಣ ಆಗ್ತಾರೆ. ಶ್ರೀಕೃಷ್ಣನಾಗಿದ್ದಂಥ ಆತ್ಮನೇ ಶ್ರೀನಾರಾಯಣ ಆಗ್ತಾರೆ. ಈ ಶ್ರೀನಾರಾಯಣನಾಗಿ ಕೊನೆಗೆ ಜನ್ಮ ಪಡಿತಾ ಪಡಿತಾ ಕೊನೆಗೆ ಸಾಧಾರಣ ಜನ್ಮದಲ್ಲಿ ಬರ್ತಾರೆ. ವಹ ಬಿ 20-25 ವರ್ಷ ಕಮ್ ಹೋ ಜಾತೆ, इनको भी पूरे 84 जन्म नहीं कहेंगे. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಶ್ರೀನಾರಾಯಣ ಆಗಬೇಕಾದ್ರೆ ಶ್ರೀಕೃಷ್ಣ ಶ್ರೀನಾರಾಯಣ ಆಗಲಿಕ್ಕೆ 20ರಿಂದ 25 ವರ್ಷ ಬೇಕಾಯಿತು. ಅಲ್ಲಿಗೆ 20-25 ವರ್ಷದ ಸಮಯ ಕಮ್ಮಿ ಆಯ್ತಲ್ಲ. ಹೀಗೆ ನಾರಾಯಣ 84 ಜನ್ಮ ಪಡೆಯೋದಲ್ಲ, ಶ್ರೀಕೃಷ್ಣ 84 ಜನ್ಮ ಪಡಿತಾನೆ. ಹೀಗೆ नंबर 1 है श्री कृष्ण, भला वही फिर स्वयं और बाद नारायण बनते हैं, परंतु हिसाब तो बच्चों को करना है ना. ಹೀಗೆ ಬಾಬಾ ಹೇಳ್ತಾರೆ, ಫಲ ಶ್ರೀಕೃಷ್ಣ ಬಾಬಾ ಹೇಳ್ತಾರೆ ಸ್ವಯಂವರ ನಂತರ ನಾರಾಯಣ ಎಂದು ಹೆಸರನ್ನು ಬದಲಾಯಿಸಲಾಗ್ತದೆ. ಆದರೆ ಬಾಬಾ ಹೇಳ್ತಾರೆ ಕೃಷ್ಣ 84 ಜನ್ಮ ಹೇಗೆ ಪಡಿತಾನೆ, ಕೃಷ್ಣ ನಾರಾಯಣ ಹೇಗಾಗ್ತಾನೆ, ಇದೆಲ್ಲ ಮಕ್ಕಳು ಲೆಕ್ಕ ತೆಗಿಬೇಕು, ಮಕ್ಕಳು ವಿಚಾರ ಸಾಗರ ಮಥನ ಮಾಡಬೇಕಲ್ವಾ ಅಂತ ಹೇಳ್ತಾರೆ. ಪೂರೆ 84 ಜನ್ಮ
5,000 वर्ष श्री कृष्ण के ही कहेंगे। तो बाप बैठ समझाते हैं कि कल्प कल्प उसी ही तन में आता हूँ जिसका आदि से लेकर अंत तक पार्ट है। ಬಾಬಾ ತಿಳಿಸ್ತಾರೆ, ಪೂರ್ಣ 84 ಜನ್ಮ 5,000 ವರ್ಷ. ಹೀಗೆ ಬಾಬಾ ಹೇಳ್ತಾರೆ ಶ್ರೀಕೃಷ್ಣನ ಆತ್ಮನೇ ಪಡೀತದೆ. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ, ಪ್ರತಿ ಕಲ್ಪ ಕಲ್ಪ ಶ್ರೀಕೃಷ್ಣನ ಕೊನೆಯ ಇದ್ದಾಗ, ಕೊನೆಯ ಜನ್ಮದ ಕೊನೆಯ ಸಮಯದಲ್ಲಿದ್ದಾಗ ಅಲ್ಲಿ ನಾನು ಪ್ರವೇಶ ಮಾಡ್ತೇನೆ. ಆದಿಯಿಂದ ಅಂತ್ಯದವರೆಗೆ ಯಾರು ಪಾತ್ರ ಮಾಡಿ ಅಂತ್ಯದಲ್ಲಿ ಇರ್ತಾರೆ, ಆಗ ಬಾಬಾ ಆ ಶರೀರವನ್ನು ಪ್ರವೇಶ ಮಾಡ್ತಾರೆ. दूसरे कोई में आ नहीं सकता हूँ, हिसाब है ना, ಬ್ರಹ್ಮ ಹಿ ಪಹಲಾ ನಂಬರ್ ಟಹರ. ಬಾಬಾ ಹೇಳ್ತಾರೆ, ಬೇರೆ ಯಾವ ಶರೀರದಲ್ಲಿ ನಾನು ಬರಲ್ಲ. ಶ್ರೀಕೃಷ್ಣನ ಆತ್ಮದ ಕೊನೆಯ ಜನ್ಮದಲ್ಲಿದ್ದಾಗ, ಆ ಕೊನೆಯ ಜನ್ಮದ ಕೊನೆಯ ಸಮಯ 60 ವರ್ಷ ಆಗಿರ್ತದೆ ಅಲ್ಲಿದೆ ದಾದಾ ಲೇಖರಾಜನಿಗೆ, ಆ ಶರೀರದಲ್ಲೇ ನಾನು ಪ್ರವೇಶ ಮಾಡೋದು. ಇದೆಲ್ಲ ಬಾಬಾ ಹೇಳ್ತಾರೆ ಲೆಕ್ಕಾಚಾರದಂತೆಯೇ ನಡೀತದೆ. ಬಾಬಾ ಹೇಳ್ತಾರೆ, ಬ್ರಹ್ಮನೇ ಪ್ರಥಮ, ಬ್ರಹ್ಮನೇ ಲಾಸ್ಟ್ ಬಂದಿರ್ತಾರೆ. ಮೈ ಅವ್ರ ಕೊಯ್ ಮೇ ಕೈಸೆ ಅವ್ರ ಮೈ ಕೊಯ್ ಮೇ ಆ ಕೈಸೆ ಸಕ್ತ. ಬಾಬಾ ಹೇಳ್ತಾರೆ, ಹೀಗೆ ಪ್ರಥಮ ಆತ್ಮದ ಕೊನೆಯ ಜನ್ಮದಲ್ಲಿನೇ ನಾನು ಬರಬೇಕಾಗುತ್ತೆ, ನಾನು ಬೇರೆ ಶರೀರದಲ್ಲಿ ಬರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಬಾಬಾ ಕೇಳ್ತಾರೆ. ತುಮ್ಸೆ ಬಹುತ್ ಲೋಗ್ ಪೂछते हैं कि एक ही ब्रह्मा में क्यों आते, परंतु यह हिसाब है ना. ಕೆಲವರು ಕೇಳ್ಬೋದು, ಪರಮಾತ್ಮ ಬೇರೆಯವ್ರ ಶರೀರದಲ್ಲೆಲ್ಲ ಬರ್ಬೋದಿತ್ತು, ಈ ಬ್ರಹ್ಮ ಒಬ್ಬನ ಶರೀರದಲ್ಲೇ ಯಾಕೆ ಬಂದರು? ಬಾಬಾ ಹೇಳ್ತಾರೆ, ಸೃಷ್ಟಿಯಲ್ಲಿ ಇದೆಲ್ಲ ನಾಟಕದ ಅನುಸಾರವಾಗಿ ಲೆಕ್ಕಾಚಾರದಂತೆಯೇ ನಡೀತಾ ಇದೆ. यह समझने की बातें हैं. गाय भी हुआ है, ब्रह्मा द्वारा स्थापना करते, ವಿಷ್ಣು ಶಂಕರ್ ದ್ವಾರ ಸ್ಥಾಪನೆ नहीं करते. ಇದು ತಿಳ್ಕೊಳ್ಳೋ ಮಾತೇನೆಂದರೆ, ಹೀಗೂ ಸಹ ವರ್ಣನೆ ಇದೆ ತಾನೆ. ಬ್ರಹ್ಮನ ಮೂಲಕ ಸ್ಥಾಪನೆ, ಹಾಗೆ ವಿಷ್ಣು ಮತ್ತು ಶಂಕರನ ಮೂಲಕ ಸ್ಥಾಪನೆ ಅಂತ ಹೇಳಲ್ಲ. यहाँ और कोई का काम नहीं, मनुष्य रचता और रचना को नहीं जानते हैं. यह भी ड्रामा में नूंद है, बनी बनाई बन रही, चिंता ता कीजिए. यहाँ अभी की बात है, जो होनी है वही होती है. ನೋಡಿ ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ, ಈ ಒಂದು ಕಾರ್ಯ ಏನಿದೆ ಬ್ರಹ್ಮನ ಮುಖಾಂತರವೇ ಪರಮಾತ್ಮ ಮಾಡಿಸ್ತಾ ಇದ್ದಾರೆ ಸ್ಥಾಪನೆ ಕಾರ್ಯ. ಹೀಗೆ ಮನುಷ್ಯ ಅಂದರೆ ರಚಯಿತ ಹಾಗೂ ರಚನೆ ಯಾರು ಅಂತಲೇ ತಿಳ್ಕೊಂಡಿಲ್ಲ. ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ, ಇದೇ ಶರೀರದಲ್ಲಿನೇ ಬರಬೇಕು ಸ್ಥಾಪನೆ ಕಾರ್ಯ, ಇವ್ರ ಮೂಲಕವೇ ಆಗಬೇಕೆಂಬುದು ನಿಗದಿತವಾಗಿದೆ. ಆದ್ದರಿಂದ ಹೀಗೆ ವರ್ಣನೆ ಇದೆ, ಮಾಡುತ್ತಿರುವ ನಾಟಕ ಇದು. ಆದ್ದರಿಂದ ಈ ವಿಷಯಕ್ಕಾಗಿ ಅಥವಾ ಇನ್ಯಾವುದಕ್ಕಾಗಿಯೇ ಯಾವುದೇ ರೂಪದ ಚಿಂತೆ ಮಾಡುವ ಅವಶ್ಯಕತೆಯೇ ಇಲ್ಲ. ಇದು ಚಿಂತೆ ಮಾತೇ ಅಲ್ಲ. ಅದಕ್ಕೆ ಚಿಂತೆ ಮಾಡುವ ಮಾತೇ ಅಲ್ಲ, ಏನಾಗೋದಿದೆಯೋ ಸೃಷ್ಟಿ ನಾಟಕದಲ್ಲಿ ಅದೇ ಆಗುತ್ತೆ. ಇದು ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ. आज जो कुछ होता है फिर 5,000 ವರ್ಷ ಬಾದ್ ಹೋಗ. ಇಂದು ಏನಾಗ್ತಾ ಇದೆ, 5,000 ವರ್ಷದ ನಂತರ ಇದೇ ದಿನ ಇದೇ ರೀತಿ ಇದೇ ಆಗುತ್ತೆ ಅಂತ ಹೇಳ್ತಾರೆ ಬಾಬಾ. ಬಾಬಾನೇ ಸಮझाया भी था कि कोई भी बात ऐसे देखो तो बोले कोई नई बात नहीं है. ಹೀಗೆ ಬಾಬಾ ಮೊದಲು ಕೂಡ ತಿಳಿಸಿದ್ದಾರೆ, ಇವತ್ತೇನು ನೋಡ್ತಾ ಇದ್ದೀರಿ, ಏನು ಕೇಳ್ತಾ ಇದ್ದೀರಿ, ಅಥವಾ ಇವತ್ತೇನು ಮಾಡ್ತಾ ಇದ್ದೀರಿ, ಇದು 5,000 ವರ್ಷದ ಹಿಂದೆ ಕೂಡ ಮಾಡಿದ್ರಿ, ಇವತ್ತು ಮಾಡ್ತಿದ್ದೀರಿ, ನಾಳೆನೂ ಮಾಡ್ತೀರಿ ಅಂತ. 5,000 ವರ್ಷ पहले भी हुआ था, एकदम ऐसा लिख दो, फिर भला वहाँ आकर पूछे, लिखने में कोई हर्जा नहीं है. ಇದು 5,000 ವರ್ಷಗಳ ಸೃಷ್ಟಿ ನಾಟಕ. 5,000 ವರ್ಷಗಳ ಹಿಂದೆ ಹೀಗೆ ಆಗಿತ್ತು. ಏಕ್ದಮ್ ಬಾಬಾ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ನೀವು ಬರೆದು ಹಾಕ್ರಿ ಬೋರ್ಡನ್ನು, ಅಥವಾ ನೇರವಾಗಿ ಹೇಳಿ. ಭಲ ಯಾರಾದರೂ ಬಂದು ನಮಗೆ ಇದರ ಬಗ್ಗೆ ಪ್ರಶ್ನೆ ಮಾಡಲಿ, ಹೇಗಿದ್ದು ಸೃಷ್ಟಿ ನಾಟಕ 5,000 ವರ್ಷದ ಮಾತ್ರ ಹೇಗೆ ಅಂತ ಕೇಳಿ. यह लड़ाई पहले लगी थी, नथिंग न्यू. महाभारत की लड़ाई 5,000 ವರ್ಷ पहले भी हुई थी. ಈಗ ಯುದ್ಧಗಳೆಲ್ಲ ಏನು ನಡೀತಾ ಇದ್ದಾವೆ, ಇದು 5,000 ವರ್ಷದ ಹಿಂದೆ ಕೂಡ ಆಗಿತ್ತು. ನಥಿಂಗ್ ನ್ಯೂ, ಹೊಸದೇನಲ್ಲ. ಮಹಾಭಾರತದ ಯುದ್ಧ 5,000 ವರ್ಷಗಳ ಹಿಂದೆ ಕೂಡ ಆಗಿತ್ತು, ಈಗಲೂ ಆಗ್ತಾ ಇದೆ.
कृष्ण ने भारत में आकर राज्य छीना नथिंग न्यू, फिर कल्प बाद भी ऐसे ही होगा। यह वर्ल्ड की हिस्ट्री ಜಾಗ್ರಫಿ ರಿಪೀಟ್ होती रहती हैं। ಹೇಗೆ ಕ್ರಿಶ್ಚಿಯನ್ಸರು ಬಂದು ಭಾರತದ ರಾಜ್ಯವನ್ನು ಕಿತ್ಕೊಂಡಿದ್ರು. ನಥಿಂಗ್ ನ್ಯೂ ಅಂತ ಹೇಳ್ತಾರೆ ಬಾಬಾ, ಹೊಸದೇನಲ್ಲ. ಮುಂದಿನ ಕಲ್ಪದಲ್ಲಿ ಕೂಡ ಹೀಗೆ ಮಾಡ್ತಾರೆ. ಈ ರೀತಿಯಾಗಿ ಸೃಷ್ಟಿಯ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗುತ್ತಿದೆ ಅಂತ ಹೇಳ್ತಾರೆ ಬಾಬಾ. और फिर से आदि सनातन देवी देवता धर्म की स्थापना हो रही है। जिसने 84 जन्म पूरे हुए हैं वही पहले नंबर में लक्ष्मी नारायण बनेंगे। ಈಗ ಸೃಷ್ಟಿ ನಾಟಕದ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗ್ತಾ ಇದೆ ಅಂದರೆ ಈಗ ಪುನರಾವರ್ತನೆ ಆಗುವಂಥ ಸಮಯ ಯಾವುದು ಬಂದಿದೆ? ಆದಿ ಸನಾತನ್ ದೇವಿ ದೇವತಾ ಧರ್ಮ ಪುನರ್ಸ್ಥಾಪನೆ ಆಗ್ತಾ ಇದೆ. ಬಾಬಾ ಹೇಳ್ತಾರೆ, ಯಾರು 84 ಜನ್ಮ ಪ್ರಥಮವಾಗಿ ಪಡ್ಕೊಂಡಿದ್ರು, ಪ್ರಥಮ ನಂಬರ್ನಲ್ಲಿದ್ದರೆ ಅವರೇ ಪ್ರಥಮ ಶ್ರೀ ಲಕ್ಷ್ಮೀ ನಾರಾಯಣರಾಗ್ತಾರೆ. ಯಹ ಸಬ್ ರಾಜ बाप ही बैठ समझाते। बाप कहते हैं मैं मनुष्य सृष्टि का बीज रूप हूँ, इनको उल्टा झाड़ कहा जाता है। ಬಾಬಾ ಇದೆಲ್ಲ ರಹಸ್ಯ ನಮ್ಮ ಮುಂದೆ ಇಟ್ಟಿದ್ದಾರೆ. ಬಾಬಾ ತಿಳಿಸ್ತಿದ್ದಾರೆ, ನಾನು ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದೇನೆ. ಅದಕ್ಕೆ ವೃಕ್ಷ ಉಲ್ಟಾ ಮಾಡಿದರೆ ಬೀಜ ಮೇಲೆ ಬರ್ತದೆ ತಾನೆ. ಹಾಗೆ ನೋಡಿ, ಪರಂಧಾಮ ಚಿತ್ರದಲ್ಲಿ ನಿರಾಕಾರ ವೃಕ್ಷ ತೋರಿಸಿದ್ದಾರೆ. ಬೀಜ ಶಿವಬಾಬಾ ನಿರಾಕಾರ ತಂದೆ ಮೇಲಿದ್ದಾರೆ, ಕೆಳಗೆ ವೃಕ್ಷದ ರೂಪದಲ್ಲಿ ಎಲ್ಲ ಆತ್ಮಗಳು ವಿಭಾಗವಾಗಿ ಕೂತಿದ್ದಾರೆ. तो इस कल्प वृक्ष की आयु 5000 वर्ष है। स्वस्तिक में 4 भाग एक जैसे देखेंगे, युग भी इक्वल है, इसमें फर्क नहीं पड़ता। ಹೀಗೆ ಬಾಬಾ ಹೇಳ್ತಾರೆ, ಕಲ್ಪ ವೃಕ್ಷದ 5000 ವರ್ಷ ಸಮಯ. ಸ್ವಸ್ತಿಕ್ನಲ್ಲಿ 4 ಭಾಗ ಸಮನಾಗಿ ಮಾಡಿ ತೋರಿಸಲಾಗಿದೆ, ಈಕ್ವಲ್ ಇದೆ, ಸ್ವಲ್ಪನೂ ವ್ಯತ್ಯಾಸ ಅದರಲ್ಲಿಲ್ಲ. ಅಂದರೆ 5000 ವರ್ಷದ ಕಾಲಚಕ್ರವನ್ನು ಸಮನಾಗಿ ವಿಂಗಡಣೆ ಮಾಡಲಾಗಿದೆ. ಪ್ರತಿಯೊಂದು ಯುಗವು 1250 ವರ್ಷ ನಡೀತದೆ. बाप समझाते हैं कि देखो दुनिया में तो क्या क्या हो रहा है। कोई मून में जाते, कोई आग पर, कोई पानी पर चलना सीखते हैं। ये सब फालतू, इससे कोई भी फायदा नहीं। ಬಾಬಾ ತಿಳಿಸ್ತಿದ್ದಾರೆ, ನೋಡಿ ಏನೆಲ್ಲ ಮಾಡ್ತಾ ಇದ್ದಾರೆ ಜಗತ್ತಿನಲ್ಲಿ, ಏನೆಲ್ಲ ನಡೀತಾ ಇದೆ. ಕೆಲವರು ಚಂದ್ರಲೋಕಕ್ಕೆ ಹೋಗಿ ಬಂದು ಅಲ್ಲೂ ಮನೆ ಕಟ್ಟಬಹುದು, ಅಲ್ಲಿ ಸೈಡ್ ತಗೋಬಹುದು ಅಂತ. ಇನ್ನು ಕೆಲವರು ಬೆಂಕಿ ಮೇಲೆ ನಡೆಯೋದನ್ನು ಕಲಿತಾರೆ, ನೀರಿನ ಮೇಲೆ ನಡೆಯೋದನ್ನು ಕಲಿತಾರೆ. ಈ ಪ್ರಕಾರದ ಯಾವುದೇ ಪ್ರಕಾರದ ವಿದ್ಯೆ ಬಾಬಾ ಹೇಳ್ತಾರೆ ಇದೆಲ್ಲ ಫಾಲ್ತು. ಈ ಯಾವುದೇ ಪ್ರಕಾರದ ಸಾಧನೆಯಿಂದ ಅಥವಾ ಬಾಬಾ ಹೇಳ್ತಾರೆ ಈ ಕಲಿಯುವುದರಿಂದ ಏನೂ ಲಾಭಗಳಿಲ್ಲ. मनुष्य पावन बन मुक्ति जीवन मुक्ति में तो जा नहीं सकते, कुछ भी करे परंतु वापस जा नहीं सकते. ಚಂದ್ರಲೋಕಕ್ಕೆ ಹೋಗಲಿ, ಮಂಗಳ ಲೋಕಕ್ಕೆ ಹೋಗಲಿ, ನೀರಿನಲ್ಲೇ ನಡೀಲಿ, ಬೆಂಕಿ ಮೇಲೆ ನಡೀಲಿ, ಆದರೆ ಬಾಬಾ ಹೇಳ್ತಾರೆ ಆತ್ಮ ಪಾವನನೂ ಆಗಲ್ಲ, ಮುಕ್ತಿ ಜೀವನ್ ಮುಕ್ತಿಗೂ ಹೋಗಲ್ಲ ಅಂತ ಹೇಳ್ತಾರೆ. ವಾಪಸ್ ಮನೆಗೂ ಹೋಗಲ್ಲ, ಭಾಗ್ಯನೂ ಪಡ್ಕೊಳ್ಳೋದಿಲ್ಲ. आत्मा को अपना घर और बाप का घर भूल गया है। आत्मा अपने कोई भूल देहाभिमानी बन पड़ी है. ಹೀಗೆ ಆತ್ಮ ತಾನು ತನ್ನನ್ನು ಮರೆತಿದೆ, ತನ್ನ ತಂದೆಯನ್ನು ಮರೆತು ಬಿಟ್ಟು ದೇಹಾಭಿಮಾನದಲ್ಲಿದೆ. फिर मंदिरों में जाकर महिमा गाते हैं, आप सर्वगुण संपन्न, हम नीच पापी हैं. ದೇಹಾಭಿಮಾನದಿಂದಾಗಿನೇ ಭಕ್ತರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ಮುಂದೆ ತಮ್ಮ ಕೆನ್ನೆಗೆ ಪೆಟ್ಟು ಹಾಕಿಕೊಂಡು ಹೇಳ್ತಾರೆ, ನಾವು ಬಹಳ ಪಾಪಿ ಇದ್ದೇವೆ, ನೀಚಿದ್ದೇವೆ, ಬುದ್ಧಿಹೀನ ಇದ್ದೇವೆ, ನಮ್ಮನ್ನು ಉದ್ಧಾರ ಮಾಡು, ನಮ್ಮ ಕಲ್ಯಾಣ ಮಾಡು ಅಂತ ಹೀಗೆ ಏನು ಮಾಡ್ತಾರೆ, ದೇವರ ಮುಂದೆ ತಮ್ಮನ್ನು ಪಾಪಿ ನೀಚರು ಅಂತ ಹೇಳ್ತಾರೆ. ದೇವತೆಗಳನ್ನು ಸರ್ವಗುಣ ಸಂಪನ್ನರು ಅಂತ ವರ್ಣನೆ ಮಾಡ್ತಾರೆ. अपनी ग्लानि करते, बाप तो कभी पुजारी नहीं बनते. अच्छा फिर सेकेंड नंबर में कहेंगे शंकर भी यवर पूज्य हैं. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ದೇವರನ್ನು ಮಹಿಮೆ ಮಾಡ್ತಾರೆ, ತಮ್ಮನ್ನು ನಿಂದಿಸ್ಕೊಳ್ತಾ ಇರ್ತಾರೆ ಭಕ್ತರು. ಬಾಬಾ ಎಂದಿಗೂ ಪೂಜಾರಿ ಆಗಲ್ಲ, ಸದಾ ಶಿವ, ಸದಾ ಪೂಜ್ಯ ಅಂದರೆ ಸದಾ ಪವಿತ್ರನಾಗಿರೋರಂದರೆ ಶಿವಬಾಬಾ. ಬಾಬಾ ಹೇಳ್ತಾರೆ ಸೆಕೆಂಡ್ ನಂಬರ್ನಲ್ಲಿ ಅಂದರೆ ಬಾಬಾ ಹೇಳ್ತಾರೆ ಶಂಕರ್ भी यवर पूज्य हैं, वो भी पुजारी नहीं बनते, उनका पार्ट ही यहाँ नहीं है.
ಶಂಕರ್ ಕೂಡ ಅವರ ಪೂಜ್ಯ, ಆದರೆ ಬಾಬಾ ಹೇಳ್ತಾ ಇದ್ದಾರೆ ಅವರ ಪಾತ್ರ ಇಲ್ಲಿ ಇಲ್ಲ. ಇಸ್ ಸ್ಟೇಜ್ ಪರ್ ಪಾಠ ಹೇ ಬ್ರಹ್ಮ और ವಿಷ್ಣು ಕಾ. ಈ ಸಾಕಾರ ಜಗತ್ತಿನಲ್ಲಿ ಪಾತ್ರ ಇರುವುದು, ಈ ಸ್ಟೇಜಿನಲ್ಲಿ ಪಾತ್ರ ಇರುವುದು ಬ್ರಹ್ಮ ಹಾಗೂ ವಿಷ್ಣುವಿನ ಪಾತ್ರ ಇದೆ, ಶಂಕರನ ಪಾತ್ರ ಇಲ್ಲ ಅಂತ ಹೇಳ್ತಾರೆ. ಬ್ರಹ್ಮ और विष्णु क्या क्या पार्ट हैं ये दुनिया में किसी को भी पता नहीं. ಬ್ರಹ್ಮ ಮತ್ತು ವಿಷ್ಣುವಿನ ಪಾತ್ರ ಹೇಗೆ ನಡೀತದೆ ಎಂಬುದು ಯಾರಿಗೂ ಸಹ ಇದು ಜಗತ್ತಿನಲ್ಲಿ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. त्रिमूर्ति ब्रह्मा कह देते हैं, अर्थ कुछ भी नहीं समझते, यह भी गाते हैं ब्रह्मा द्वारा स्थापना कौन करते हैं उनका चित्र ही नहीं. ಬಾಬಾ ಹೇಳ್ತಾರೆ ತ್ರಿಮೂರ್ತಿ ಬ್ರಹ್ಮ ಎಂದು ಹೇಳ್ತಾರೆ, ಇದರ ಅರ್ಥ ಕೂಡ ಯಾರಿಗೂ ಗೊತ್ತೇ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಬ್ರಹ್ಮನ ಮುಖಾಂತರ ಸ್ಥಾಪನೆ ಅಂತ ಕೂಡ ಹೇಳ್ತಾರೆ. ಹಾಗಾದರೆ ಸ್ಥಾಪನೆ ಯಾರು ಮಾಡಿಸ್ತಾ ಇದ್ದಾರೆ, ಅವರ ಚಿತ್ರನೇ ಇಲ್ಲ ಅಂತ ಹೇಳ್ತಾರೆ. मुख से कहते हैं परंतु वह कहाँ है, शू क्या चीज़ है यह भी नहीं जानते. ತ್ರಿಮೂರ್ತಿ ಬ್ರಹ್ಮ ಅಂತ ಹೇಳ್ತಾರೆ, ತ್ರಿಮೂರ್ತಿ ಶಿವ ಅಂತ ಹೇಳ್ತಾರೆ, ವರ್ಣನೆ ಶಬ್ದದಲ್ಲಿ ಮಾಡ್ತಾರೆ, ಆದರೆ ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಹೀಗೆ ಪರಮಾತ್ಮ ನಿರಾಕಾರ ಶಿವಬಾಬನ ಪರಿಚಯವೇ ಭಕ್ತರಿಗೆ ಜಗತ್ತಿಗೆ ಗೊತ್ತಿಲ್ಲ. ಆತ್ಮ के लिए कहते हैं भ्रुकुटी के बीच चमकता है अजब सितारा, मैं आत्मा अविनाशी हूँ शरीर विनाशी है. ಹೀಗೆ ಆತ್ಮಕ್ಕೂ ಕೂಡ ಹೇಳ್ತಾರೆ ಆತ್ಮ ಭ್ರುಕುಟಿಯ ಮಧ್ಯೆ ಪ್ರಕಾಶವಾಗಿ ಹೊಳೆಯುತ್ತಿರುವ ಒಂದು ನಕ್ಷತ್ರವಾಗಿದೆ. ನಾನು ಆತ್ಮ ಅವಿನಾಶಿಯಾಗಿದ್ದೇನೆ, ಶರೀರ ವಿನಾಶಿಯಾಗಿದೆ. कितने शरीर लेते कुछ भी पता नहीं, मनुष्य कितने दुखी है, रडिया मारते रहते हैं वो गॉड फादर. ಹೀಗೆ ನಾವು ಆತ್ಮ ಎಷ್ಟು ಶರೀರ ಪಡಿತೇವೆ, ಎಷ್ಟು ಜನ್ಮ ಪಡಿತೇವೆ ಇದು ಕೂಡ ಯಾರಿಗೂ ಗೊತ್ತೇ ಇಲ್ಲ. ಮನುಷ್ಯರಂತೂ ತುಂಬ ದುಃಖಿಗಳು, ದುಃಖದಲ್ಲಿ ಕಿರ್ಚಾಡ್ತಾರೆ, ಅಳುತ್ತಾರೆ, ಹಣೆ ಜಚ್ಕೋತಾರೆ, ಹೇ ಭಗವಂತ, ಹೇ ಗಾಡ್ ಫಾದರ್ ಎಲ್ಲಿದ್ದೀರಾ, ಬನ್ನಿ ನಮಗೆ ಶಾಂತಿ ಕೊಡಿ, ಸುಖ ಕೊಡಿ ಕೇಳ್ತಿದ್ದಾರೆ. सबसे दुख जब से दुख शुरू हुआ है पुकारते आए हैं, यह भी समझाया गया है. भारत में जब रावण राज्य शुरू होता है तो ऐसे नहीं, और धर्म में भी रावण राज्य हो गया नहीं, उनको तो अपने समय पर सतो रजो तमो में आना ही है. ಹೀಗೆ ಯಾವಾಗ ಭಾರತದಲ್ಲಿ ಬಾಬಾ ಹೇಳ್ತಾರೆ ದುಃಖ ಆರಂಭವಾಯಿತು, ಆಗಿನಿಂದಲೂ ಪರಮಾತ್ಮನನ್ನು ಕರಿತಲೇ ಬಂದಿದ್ದಾರೆ. ಅಂದರೆ ಬಾಬಾ ಹೇಳ್ತಾರೆ ಭಾರತದಲ್ಲಿ ಯಾವಾಗ ರಾವಣ ರಾಜ್ಯ ಆರಂಭವಾಯಿತು, ರಾವಣ ರಾಜ್ಯ ಅಂದರೆ ಬಾಬಾ ಹೇಳ್ತಾರೆ ಅನ್ಯ ಧರ್ಮದೊಳಗೂ ರಾವಣ ರಾಜ್ಯ ಆರಂಭ ಆಯ್ತಾ ಇಲ್ಲ. ಯಾಕೆಂದರೆ ಆ ಧರ್ಮ ಸ್ಥಾಪನೆ ಆದಾಗ ಅದು ಸತೋ ಪ್ರಧಾನ ರಜೋ ತಮೋ ಬರ್ತಾ ಹೋಗ್ತದೆ. ಅಂದರೆ ಭಾರತದಲ್ಲಿ ರಾವಣ ರಾಜ್ಯ ಆರಂಭವಾದಾಗ ಆಗ ಧರ್ಮಗಳೇನು ಸ್ಥಾಪನೆ ಆದವು, ಆಗ ಅವರಿಗೆ ರಾವಣ ರಾಜ್ಯ ಇರಲಿಲ್ಲ. ಯಾಕೆಂದರೆ ಆ ಧರ್ಮ ಇನ್ನೂ ಆ ಸಮಯದಲ್ಲಿ ಸತೋ ಪ್ರಧಾನ ನಡೀತಿರ್ತದೆ. ಯಹ ಕಹಾನಿ ಸಾರಿ ಭಾರತ್ ಪರ್ ಹೈ, ಯಹ ತೋ ಬಾಬಾ ಹೇಳ್ತಿದ್ದಾರೆ ಬೈ ಫ್ಲैट है, बा बीच में ही आते हैं. भारत जब तमो प्रधान बन जाता है तो फिर सारा झाड़ तमो प्रधान बन जाता है. ಹೀಗೆ ಈ ಭಾರತದ ಮೇಲೆ ಈ ಕಥೆ ಅವಲಂಬನೆ ಇದೆ. ಉತ್ಥಾನ ಪತನ ಅಥವಾ ಸತೋ ಪ್ರಧಾನ ತಮೋ ಪ್ರಧಾನ, ಸ್ವರ್ಗ ನರಕ, ಪಾವನ ಪತಿತ, ಇದೆಲ್ಲ ಭಾರತದ ಮೇಲೆ ಈ ಕಥೆ ಇರೋದು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಭಾರತ ಯಾವಾಗ ತಮೋ ಪ್ರಧಾನ ಆಗಿರ್ತದೆ ಅಂದರೆ ಇಡೀ ಮಾನವನ ಕಲ್ಪವೃಕ್ಷ ತಮೋ ಪ್ರಧಾನ ಅಂದರೆ ಜಡ್ಜಡೀಭೂತವಾಗಿರ್ತದೆ. ಈ ಸಮಯದಲ್ಲಿ ಎಲ್ಲರೂ ಪರಮಾತ್ಮನನ್ನು ಕರೀತಾರೆ. उनको भी सुख दुख भोगना है, झाड़ में नए नए पत्ते निकलते हैं, यहाँ बड़े शोभनीक होते हैं, नए को फिर सतो रजो तम में जरूर आना है. ನೋಡಿ, ಒಂದು ವೃಕ್ಷದಲ್ಲಿ ಏನಾಗ್ತದೆ ಅಂದರೆ ಹೊಸ ಹೊಸ ಚಿಗುರುಗಳು, ಹೊಸ ಹೊಸ ಗೆಲ್ಲುಗಳು ಬರ್ತಾ ಇರ್ತವೆ. ಹೊಸದಂದಾಗ ಅದು ನೋಡಲಿಕ್ಕೂ ಚಂದ ಇರ್ತದೆ, ಹೊಸದಕ್ಕೆ ಸ್ವಲ್ಪ ಬಲ ಇರ್ತದೆ, ಸ್ವಲ್ಪ ಸಮಯ ಹೊಸದಾಗಿರ್ತದೆ, ನಂತರ ಅದು ಕೂಡ ಹಳೇದಾಗ್ತಾ ಬರ್ತದೆ. ಹೀಗೆ ಮಾನವನ ಕಲ್ಪವೃಕ್ಷದಲ್ಲಿ ಹೊಸ ಹೊಸ ಧರ್ಮಗಳೆಂಬ ಗೆಲ್ಲುಗಳು ಕವಲೊಡಿತಾ ಹೋಗ್ತವೆ, ಹೊಸದು ಹಳೇದಾಗಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ. ಆದರೆ ಆದಿಸನಾತನ ದೇವಿ ದೇವತಾ ಧರ್ಮ ಮೊದಲೇ ಇರ್ತದೆ, ಕಾಂಡದಲ್ಲಿ ತೋರಿಸಲಾಗಿದೆ ಕಲ್ಪವೃಕ್ಷದಲ್ಲಿ, ಅದು ಆಗಲೇ ಹಳೇದಾಗ್ಬಿಟ್ಟಿರ್ತದೆ.
ಅಲ್ಲಿ ಶೋಭೆ ಏನು ಇರೋದಿಲ್ಲ. ಗೆಲ್ಲಲ್ಲಿ ಬರುವಂಥ ಧರ್ಮಗಳಲ್ಲಿ ಶೋಭೆ ಕಾಣ್ತಾ ಇರ್ತದೆ. ನಯೇ ಕೋ ಫಿರ್ ಸತೋ ರಜೋ ತಮವೇ ಜರೂರ್ ಆನಾ ಹೇ. ಹೀಗೆ ಹೊಸದಾಗಿ ಆರಂಭವಾದ ಧರ್ಮಗಳು ಕೂಡ ಸತೋ ಮೊದಲಿರ್ತವೆ, ನಂತರ ರಜೋ ತಮೋ ಅವಶ್ಯ ಆಗಬೇಕಾಗುತ್ತೆ. पिछाड़ी में जो आते हैं उनका कुछ मान रहता है, एक जन्म में भी सतो रजो तमो से पास कर सकते हैं, परंतु उनको कोई ವ್ಯಾಲ್ಯೂ नहीं रहती. ಹೀಗೆ ಈ ಸೃಷ್ಟಿಯಲ್ಲಿ ಇನ್ನೂ ಅನೇಕ ಆತ್ಮಗಳು ಪರಂಧಾಮದಿಂದ ಬರ್ತಲೇ ಇದ್ದಾರೆ. ಅದಕ್ಕೆ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದ್ದವರು ಪುನರ್ಜನ್ಮ ಪಡೀತಿದ್ದಾರೆ, ಹಾಗೆ ಮೇಲಿಂದ ಪರಂಧಾಮದಿಂದ ಬರ್ತಾ ಇದ್ದಾರೆ. ಹೀಗೆ ಸೃಷ್ಟಿ ನಾಶ ಆಗುವಾಗ ಕೊನೆಗೆ ಒಂದು ಜನ್ಮ ಪಡ್ಕೊಳ್ಳೋ ಆತ್ಮಗಳು ಇದ್ದಾರೆ ನೋಡಿ. ಬಾಬಾ ಹೇಳ್ತಾರೆ, ಒಂದೇ ಜನ್ಮದಲ್ಲಿನೂ ಆತ್ಮ ಸತೋ ರಜೋ ತಮೋ ಈ ಹಂತವನ್ನು ಪಾಸ್ ಮಾಡಲೇಬೇಕಾಗುತ್ತೆ. ಈಗ ಬಂದರು, ಈಗ ಹುಟ್ಟಿದ್ದಾಗೆ ಸಾಯೋರು ಇರ್ತಾರೆ, ಅಷ್ಟರಲ್ಲಿ ಸತೋ ರಜೋ ತಮೋ ಪಾಸ್ ಆಗಿಬಿಡುತ್ತೆ. ವಿನಾಶ ಆಗ್ತಿರ್ತದೆ, ಹುಡ್ತಾರೆ, ಹುಟ್ಟಿನಲ್ಲಿ ಸತೋ ರಜೋ ತಮೋ ಕಳೀತದೆ. ಏನು ವ್ಯಾಲ್ಯೂ ಇಲ್ಲ ಇಂಥ ಜನ್ಮಕ್ಕೆ ಅಂತಾರೆ ಬಾಬಾ. ವ್ಯಾಲ್ಯೂ तो उनका है जो हीरो हीरोइन का पार्ट बजाते, ऐसे नहीं कहेंगे बाबा ही हीरो हीरोइन का पार्ट बजाते हैं. ಅದಕ್ಕೆ ಒಂದೇ ಜನ್ಮದಲ್ಲಿ ಸತೋ ರಜೋ ತಮೋ ಪಾಸ್ ಆಗಿ ಹುಟ್ಟಿ ಸತ್ತು ಪುನಃ ಪರಂಧಾಮಕ್ಕೆ ಹೋಗಿ ಕೂತ್ಕೊಂಡ್ಬಿಡೋದು, ಇದು ಯಾವುದು ವ್ಯಾಲ್ಯೂಬಲ್ ಪಾರ್ಟ್ ಅಲ್ಲ. ವ್ಯಾಲ್ಯೂಬಲ್ ಪಾರ್ಟ್ ಹೀರೋ ಹೀರೋಯಿನ್ ಪಾರ್ಟ್ ಬಾಬಾ ಹೇಳ್ತಾ ಇದ್ದಾರೆ. ಯಾರಿಗೆ ಹೇಳಲಾಗುತ್ತೆ? ಹೀರೋ ಹೀರೋಯಿನ್ ಪಾರ್ಟ್ ಲಕ್ಷ್ಮೀ ನಾರಾಯಣರ ಹೀರೋ ಹೀರೋಯಿನ್ ಪಾರ್ಟ್ ಬಾಬಾ ಮಾಡ್ತಾರೆ, ಅಂದರೆ ಶಿವಬಾಬಾ ಮಾಡ್ತಾರೆ. ಹೀಗಿಲ್ಲ, ಬಾಬಾ ಕಿಲೆ नहीं कर सकते, वह तो जा आकर पतितों को पावन बनाते हैं, खुद पतित नहीं बनते. ಬಾಬಾ ಶಿವಬಾಬಾ ಬರ್ತಾರೆ, ಪತಿತರನ್ನ ಪಾವನರನ್ನಾಗಿ ಮಾಡ್ತಾರೆ, ಆದರೆ ತಾನೆಂದಿಗೂ ಸ್ವತಃ ಪತಿತನಾಗುವುದಿಲ್ಲ. तुम पति से पावन बनने की मेहनत करते हो, श्रीमत पर राजयोग से ही राज्य लिया था. ನಾವೀಗ ಪತಿತರಿಂದ ಪಾವನರಾಗುವ ಪರಿಶ್ರಮ ನಾವು ಬಾಬನ ಮಕ್ಕಳು ಮಾತ್ರ ಅಲ್ಲ, ವಿಶ್ವದ ಎಲ್ಲ ಆತ್ಮಗಳು ಮಾಡ್ತಾ ಇದ್ದಾರೆ. ಆದರೆ ನಾವು ಬಾಬನ ಮಕ್ಕಳು ಶ್ರೀಮತದಂತೆ ರಾಜಯೋಗದ ಅಭ್ಯಾಸ ಮಾಡುತ್ತಾ ರಾಜ್ಯ ಭಾಗ್ಯ ಪಡಿತಿದ್ದೇವೆ. ಅಭಿ ತುಮ್ ಫಿರ್ ಲೇ ರಹೆ ಹೋ. बाबा कहते हैं मैं तो राज्य नहीं करता हूँ, तुमको राजाओं को राजा बनाता हूँ. ನೋಡಿ ಬಾಬಾ ಏನು ತಿಳಿಸ್ತಿದ್ದಾರೆ, ಮಕ್ಕಳೇ ನಾನು ನಿಮಗೆ ರಾಜ್ಯ ಭಾಗ್ಯವನ್ನು ಕೊಡ್ತೇನೆ, ಅಂದರೆ ನಿಮಗೆ ರಾಜರಿಗೂ ರಾಜರನ್ನಾಗಿ ಮಾಡ್ತೇನೆ, ನಾನೆಂದಿಗೂ ರಾಜ್ಯ ಆಡಳಿತವನ್ನು ಮಾಡುವುದಿಲ್ಲ. अब दुनिया में मनुष्य कहते तो बहुत हैं, भगवान वाच मैं तुमको राजाओं का राजा बनाता हूँ. ಹೀಗೆ ಜಗತ್ತಿನಲ್ಲಿ ಮನುಷ್ಯರು ಏನೆಲ್ಲ ಹೇಳ್ತಾರೆ, ನಿಮ್ಮನ್ನು ಹೀಗೆ ಮಾಡ್ತೇವೆ ಹಾಗೆ ಮಾಡ್ತೇವೆ ಅಂತ ಚಮತ್ಕಾರ ಮಾಡಿ ತೋರಿಸೋರು ಇರ್ತಾರಲ್ಲ, ಏನೆಲ್ಲ ಹೇಳ್ತಾರೆ. ಆದರೆ ಭಗವಾನ್ ವಾಚ ಆಗಿದೆ, ನಾನು ನಿಮಗೆ ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ. ಪರಂತು ಉನ್ಕಾ ಅರ್ಥ ನ ಖುದ ಸಮಜ್ತೆ ನ ಕಿಸ್ಕೋ ಸಮಜಾ ಸಕ್ತೆ. ಆದರೆ ಇದರ ಅರ್ಥ ಬಾಬಾ ಹೇಳ್ತಿದ್ದಾರೆ, ತಾವು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅನ್ಯರಿಗೂ ಕೂಡ ಹೇಳೋದಿಲ್ಲ. भगवान वास तो जरूर भगवान आया था, तब तो कहा होगा हे बच्चे भारत में ही शिव जयंती शिवरात्रि मनाते हैं. ಹೀಗೆ ಭಗವಾನ್ ವಾಚ್ ಆಗಿದೆ. ಭಗವಾನ್ ವಾಚ್ ಏನಂದರೆ ನಾನು ನಿಮಗೆ ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ಅಂತ. ಅಂದರೆ ಭಾರತದಲ್ಲಿ ಪರಮಾತ್ಮ ಬಂದು ಭಾರತವನ್ನೇ ವಿಶ್ವಕ್ಕೆ ಮಾಲೀಕತನವನ್ನು ಮಾಡಿದರು. ಅದಕ್ಕೆ ಪರಮಾತ್ಮನಿಗೆ ಮಹಿಮೆ ಏನಿದೆ, ಭಾರತ ಕಾ ಭಾಗ್ಯ ವಿಧಾತ ರಾಷ್ಟ್ರಗೀತೆ ಹೇಳ್ತದಲ್ಲ, ಈ ಭಾರತವನ್ನೇ ಶ್ರೀಮಂತ ದೇಶ ಮಾಡ್ತಾರೆ ಬಾಬಾ, ಸಂಪದ್ಭರಿತ ದೇಶ ಮಾಡ್ತಾರೆ. ಭಾರತವೇ ಸ್ವರ್ಗ ಆಗುತ್ತೆ, ಇಡೀ ವಿಶ್ವಕ್ಕೆ ಭಾರತ ಆಡಳಿತ ಮಾಡ್ತದೆ, ಇಡೀ ವಿಶ್ವದ ಆಡಳಿತ ಭಾರತದ ಕೈಗೆ ಬರುತ್ತೆ. ಭಾರತವೇ ಮುಂದಕ್ಕೆ ಏನಾಗುತ್ತೆ, ವಿಶ್ವಾಡಳಿತವನ್ನು ಮಾಡುತ್ತೆ. ಇಂಥ ಭಾಗ್ಯ ಭಾರತಕ್ಕೆ ಭಗವಂತ ಕೊಡ್ತಾ ಇದ್ದಾರೆ ಈಗ ಮರಳಿ. ಅದಕ್ಕೋಸ್ಕರವೇ ಭಾರತದಲ್ಲಿ ಈ ಸ್ಮರಣಾರ್ಥವಾಗಿಯೇ ಶಿವರಾತ್ರಿ ಶಿವ ಜಯಂತಿ ಅಂತ ಹಬ್ಬದ ಆಚರಣೆಯನ್ನು ಮಾಡ್ತೇವೆ. बाप आते भी भारत खंड में, भारत ही अविनाशी खंड है, उनकी महिमा बहुत भारी है. ಅದಕ್ಕೆ ಭಾರತಕ್ಕೂ ಭಗವಂತನಿಗೂ ತುಂಬ ನಿಕಟ ಸಂಬಂಧ ಇದೆ. ಆದ್ದರಿಂದ ಬಾಬಾ ಏನು ಹೇಳ್ತಾರೆ ನೋಡಿ, ನಾನು ಅವತರಣೆ ಪಡ್ಕೊಳ್ಳೋದು ಕೂಡ ಭಾರತದಲ್ಲಿನೇ.
ಇದಕ್ಕೆ ಭರತ ಖಂಡ ಅಂತ ಕರೀತಾರೆ. ಶಾಸ್ತ್ರದಲ್ಲಿ ಪುರಾಣದಲ್ಲಿ ವರ್ಣನೆ ಭರತ ಖಂಡ. ಇದು ದೇಶ ಮತ್ತೆ ಆಗುತ್ತೆ, ಇದು ಭರತ ಖಂಡವಾಗಿರ್ತದೆ. ಹೀಗೆ ಭಾರತ ಬಾಬಾ ಹೇಳ್ತಾ ಇರೋದು ಅವಿನಾಶಿ ಖಂಡ. ಇಡೀ ಜಗತ್ತೆಲ್ಲ ದೇಶಗಳು ನಾಶ ಆದರೆ ಭಾರತ ನಾಶ ಆಗಲ್ಲ. ಅದಕ್ಕೋಸ್ಕರ ಭಾರತದ ಮಹಿಮೆ ಅಪಾರವಾಗಿದೆ. ಯಾಕೆಂದರೆ ಶಿವಬಾಬಾ ಈ ಭಾರತದ ಭಾಗ್ಯ ರೂಪಿಸ್ತಾ ಇದ್ದಾರೆ, ರೂಪಿಸ್ತಾ ಇದ್ದಾರೆ. जैसे बाप की महिमा अपरंपार है, वैसे भारत की महिमा भी अपरंपार है. भारत में ही परमपिता परमात्मा आकर सब मनुष्य मात्र की सद्गति करते हैं. ನೋಡಿ, ಬಾಬನಿಗೆ ಕೂಡ ಭಾರತದ ಬಗ್ಗೆ ಎಷ್ಟು ಹೆಮ್ಮೆ ಇದೆ. ನಾನು ಕೂಡ ಬರೋದೇ ಭಾರತ ದೇಶದಲ್ಲಿ. ನನ್ನ ಮಹಿಮೆ ಹೇಗೆ ಅಪರಂಪಾರವೋ ಭಾರತದ ಮಹಿಮೆ ಕೂಡ ಅಪರಂಪಾರವಾಗಿದೆ. ಯಾಕೆಂದರೆ ಭಾರತದಲ್ಲಿ ನಾನು ಬಂದು ಇಡೀ ವಿಶ್ವದ ಸರ್ವ ಆತ್ಮಗಳಿಗೆ ನಾನು ಸದ್ಗತಿಯನ್ನು ಕೊಡ್ತೇನೆ. तो सबको सुख देते हैं, उनका ಬರ್ತ್ ಪ್ಲೇಸ್ ಭಾರತ है. ಎಲ್ಲರಿಗೂ ಸುಖ ಕೊಡುವಾತ ತಂದೆ ಭಾರತದಲ್ಲಿ ಬರ್ತಾರೆ. ಆದ್ದರಿಂದ ಪರಮಾತ್ಮನ ಜನ್ಮಭೂಮಿ, ಅವತರಣೆಯ ಭೂಮಿ ಅಂದ್ರೇ ಭಾರತ ದೇಶವಾಗಿದೆ. भारत ही प्राचीन देश है. भगवान राजयोग सिखलाने भारत में ही आया था, परंतु कृष्ण को भगवान कह देने से उनकी महिमा नहीं रही. ಹೀಗೆ ಬಾಬಾ ಭಾರತದಲ್ಲೇ ಬರ್ತಾರೆ. ಅದಕ್ಕೋಸ್ಕರ ಭಾರತ ಪ್ರಾಚೀನ ದೇಶ ಅಂತ ಕರೆಯಲಾಗುತ್ತೆ. ಬಾಬಾ ಭಾರತದಲ್ಲಿ ಬಂದು ಈಗ ರಾಜಯೋಗವನ್ನು ಕಲಿಸ್ತಿದ್ದಾರೆ. ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ಹಾಕಿರೋದರಿಂದಾಗಿ ಪರಮಾತ್ಮನ ಮಹಿಮೆ ಏನು ಉಳಿಲಿಲ್ಲ ಅಂತ ಹೇಳ್ತಾರೆ. भगवान तो है ही एक, उनको ही सतगुरु कहा जाता है, बाकी गुरु तो देर है. ಭಗವಂತ ಒಬ್ಬನೇ, ಅವರಿಗೇನೆ ಸದ್ಗುರು ಅಂತ ಕರೆಯಲಾಗುತ್ತೆ. ಆದರೆ ಬಾಕಿ ದೇಹದಾರಿ ಗುರುಗಳು ಕೋಟ್ಯಾಂತರ ಇದ್ದಾರೆ. कोई धंधा सिखलाने वाले को भी गुरु कह देते. आजकल तो सबको ಅವತಾರ मान लेते हैं. ಈಗ ಯಾರಿಗಾದ್ರೂ ಏನಾದರೂ ಉದ್ಯೋಗ ಕಲಿಸ್ಕೊಟ್ರೆ ಅವರು ಹೇಳ್ತಾರೆ ಅವರ ಪಾಲಿಗೆ ಅವರು ಗುರು ಆದರು. ಹೀಗೆ ಬಾಬಾ ಹೇಳ್ತಾರೆ, ಇಂದಿನ ಕಾಲದಲ್ಲಿ ನಾನು ಅವತರಿತನಾದ ಗುರು ಅಂತ ಹೇಳ್ಕೊಳ್ಳೋರು ತುಂಬ ಜನ ಇದ್ದಾರೆ. कुछ भी समझते नहीं, जब बिल्कुल पतित बन जाते तब पुकारते बाबा आकर हमको पावन बनाओ. ಹೀಗೆ ಈ ಮನುಷ್ಯನಿಗೆ ಬಾಬಾ ಹೇಳ್ತಾರೆ ಏನೂ ಜ್ಞಾನನೇ ಇಲ್ಲ, ಬಿಲ್ಕುಲ್ ಪತಿತರಾಗಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಪರಮಾತ್ಮನಿಗೆ ಕರೀತಾರೆ, ಹೇ ಭಗವಂತ ಬಂದು ನಮ್ಮನ್ನು ಪಾವನ ಮಾಡು. ಬಾಬಾ ತಿಳಿಸ್ತಾರೆ, बाप ही आकर सच्ची सच्ची अमर कथा सुनाते हैं. अब तुम्हारी बुद्धि में है कि हम 84 जन्म में कैसे आते हैं. ಹೀಗೆ ಶಿವಬಾಬಾ ಈಗ ಆತ್ಮಗಳಿಗೆ ಈ ಸತ್ಯ ಜ್ಞಾನ ಅಂದರೆ ಅಮರ ಕಥೆ. ಅಮರ ಕಥೆ ಅಂದರೆ ಏನರ್ಥ? ಆತ್ಮನ ಅವಿನಾಶಿ, ಪರಮಾತ್ಮನು ಅವಿನಾಶಿ. ಅವಿನಾಶಿ ತಂದೆ ಆತ್ಮದ ಜ್ಞಾನ ಕೊಟ್ಟು ಹೇಳ್ತಾರೆ, ನೀನು ಆತ್ಮ ಆಗಿದ್ದೀಯಾ, ನೀನು ಅವಿನಾಶಿ ಆಗಿದ್ದೀಯಾ ಅಂತ. ಇದು ಅಮರ ಕಥೆ. ಬಾಬಾ ಹೇಳ್ತಾರೆ, ಈ ಮಾತು ಮಕ್ಕಳ ಬುದ್ಧಿಯಲ್ಲಿರಬೇಕು. ಆತ್ಮನೇ 84 ಜನ್ಮ ಪಡೀತದೆ. ಹೇಗೆ ಪಡೀತದೆ 84 ಜನ್ಮ? ಈ ವಿವರಣೆ ಕೂಡ ಬಾಬಾ ನಮಗೆ ತಿಳಿಸಿದರೆ. ಈ ವಿವರಣೆ ಸಿಡಿ ಚಿತ್ರದಲ್ಲಿ ಕೂಡ ಬರ್ತದೆ. तो पहले अच्छा जन्म फिर उतरते आएंगे. दुनिया की भी उतरती कला होती है. मनुष्यों की बुद्धि सतो रजो तमो बनती है. ಹೀಗೆ ಮೊದಲು ಆತ್ಮಕ್ಕೆ ಒಳ್ಳೆಯ ಜನ್ಮಗಳಿರ್ತವೆ, ಸುಖಕರವಾದ ಜನ್ಮಗಳಿರ್ತವೆ. ಜನ್ಮ ಪಡಿತಾ ಬಂದ ಹಾಗೆ ಆತ್ಮದಲ್ಲಿ ಕಲೆಗಳು, ಆತ್ಮದ ಪವಿತ್ರತೆ ಕಲೆಗಳು ಕಮ್ಮಿ ಆಗ್ತಾ ಹೋದ ಹಾಗೆ ಅಲ್ಲಿ ಬಾಬಾ ಹೇಳ್ತಿದ್ದಾರೆ, ಆತ್ಮ ಸತೋ ಪ್ರಧಾನ ಇದ್ದದ್ದು ಸತೋ ರಜೋ ತಮೋ ಆಗ್ತದೆ. ಅದರಂತೆಯೇ ಬುದ್ಧಿ ಕೂಡ ಸತೋ ಇರ್ತದೆ, ರಜೋ ತಮೋ ಆಗ್ತದೆ. सत्युग से फिर थोड़ी उतरती कला शुरू हो जाती. चढ़ती कला तेरे भाने सर्व का भला. ಹೀಗೆ ಆತ್ಮ ಸತ್ಯುಗದಿಂದ ಜನ್ಮ ಪಡಿತಾ ಕೆಳಗಿಳಿತಾ ಬಂದ ಹಾಗೆ ಆತ್ಮದಲ್ಲಿದ್ದಂಥ ಶ್ರೇಷ್ಠ ಕಲೆಗಳು ಕಮ್ಮಿ ಆಗ್ತಾ ಬರ್ತವೆ. ಕಲಿಯುಗದ ಹಂತಕ್ಕೆ ಬಂದಾಗ ಆತ್ಮ ಕಲಾಹೀನ ಆಗಿಬಿಡುತ್ತೆ. ಅದಕ್ಕೆ ಬಾಬಾ ತೋರಿಸಿದ್ದಾರೆ ತಾನೆ, ದೇಹ ಒಂದು ಹಣತೆ ಆದರೆ ಆತ್ಮ ಅದಕ್ಕೆ ಬತ್ತಿ. ಇಲ್ಲಿ ದೀಪ ಉರಿಬೇಕಾದ್ರೆ ಹಣತೆಯಲ್ಲಿ ಎಣ್ಣೆ ಬೇಕು ತಾನೆ, ಅದಕ್ಕೆ ಹಣತೆ ದೇಹ ಮಣ್ಣಿಂದು. ಈ ಮಣ್ಣಿನ ದೇಹಕ್ಕೆ ಚೇತನತೆ ಇರೋದು ಆತ್ಮಜ್ಯೋತಿ ಇರುವುದರಿಂದ. ಆತ್ಮಜ್ಯೋತಿ ಎಂಬುದು ಮರ್ತೋಗಿದೆ ನಮಗೆ, ಅಂದರೆ ಆತ್ಮ ನಂದಿ ಹೋಗಿದೆ ಅಂದರೆ ಅರ್ಥ. ಆತ್ಮದಲ್ಲಿ ಶ್ರೇಷ್ಠತೆ, ಪವಿತ್ರತೆ, ಮಹಾನತೆ, ಸದ್ಗುಣಗಳು, ಸರ್ವಶಕ್ತಿಗಳು ಎಲ್ಲ ಖಾಲಿ ಆಗಿಬಿಟ್ಟಿದ್ವಿ, ಎಣ್ಣೆ ಇಲ್ಲ.
ಈಗ ಶಿವಬಾಬಾ ಪುನಃ ಈ ಎಣ್ಣೆಯನ್ನು ಹಾಕ್ತಾ ಇದ್ದಾರೆ ಜ್ಞಾನದ ಮೂಲಕ. ಅದಕ್ಕೆ ಆತ್ಮ ಬೆಳಗಿದ್ರೆ ಇದಕ್ಕೇನು ಹೇಳ್ತಾರೆ ಬಾಬಾ, ಚಡ್ತಿ ಕಲಾ ತೇರೆ ಭಾನೆ ಸರ್ವಕ ಫಲ. ಆತ್ಮ ಶ್ರೇಷ್ಠ ಆದರೆ ನಮ್ಮ ದೇಶ ಏರ್ತದೆ, ಅಂದರೆ ಉನ್ನತಿಯೆಡೆಗೆ ಹೋಗ್ತದೆ. ನಾನು ಉನ್ನತಿ ಹೊಂದರೆ ಎಲ್ಲರೂ ಉನ್ನತಿ ಹೊಂದಿದ ಹಾಗೆ ಅಂತ. ನಾನು ಆತ್ಮ ಶ್ರೇಷ್ಠ ಆದರೆ ಭಾರತ ಶ್ರೇಷ್ಠ ಆಗುತ್ತೆ, ನಾನು ಕೆಳಗಿಳಿದ್ರೆ ಭಾರತ ಕೆಳಗಿಳುತ್ತೆ. ಅಂದರೆ ಇದೆಲ್ಲ ಕರ್ಮದ ಮೇಲೆ ಅವಲಂಬನೆ ಇದೆ. तो सर्व का सदगति दाता तो एक बाप है ना, तो गुरु लोग तो सिर्फ शास्त्र सुनाते हैं. ಹೀಗೆ ಸರ್ವರ ಸದ್ಗತಿ ದಾತ ಶಿವಬಾಬಾ ಒಬ್ಬರೇ. ಈ ಗುರುಗಳೆಲ್ಲ ಯಾರೋ ಬರೆದಿಟ್ಟಿರೋದು ಯಾರೋ ಓದಿ ಹೇಳ್ತಾ ಹೋಗ್ತಾರೆ ಶಾಸ್ತ್ರಗಳನ್ನು. तो सुनते सुनते गिरते ही आए, बेहद का बाप आकर बच्चों से पूछते, मैं तुमको इतना साकार बना कर गया, इतने हीरे जवाहरों के महल देकर गया, वह सब कहाँ गए. ನೋಡಿ ಬಾಬಾ ಅಪ್ಪ ಕೇಳಕತ್ತಾರೆ ಮಕ್ಕಳಿಗೆ, ಮಕ್ಕಳೇ ನೀವು ಗುರುಗಳು ಹೇಳಿದ ಕತೆ ಪುರಾಣಗಳನ್ನು ಕೇಳ್ತಾ ಕೇಳ್ತಾ ಕೆಳಗಿಳಿತಾ ಬಂದ್ರಿ. ಪೂರ್ಣ ನೆಲಕ್ಕೆ ಅಪ್ಪಳಿಸಾಯಿತು ಜೀವನ, ಬೇರೆ ಮತ್ತೇನಿಲ್ಲ. ಇನ್ನೂ ಇಳಿಲಿಕ್ಕೆ ಏನು ಜಾಗ ಉಳಿಲಿಲ್ಲ, ಮೆಟ್ಟಲೆಲ್ಲ ಇಳಿದಾಯ್ತು. ಹೀಗೆ ವಿಶ್ವಪಿತ ನಮ್ಮ ತಂದೆ ನಮಗೆ ಕೇಳ್ತಾರೆ, ಮಕ್ಕಳೇ ನಾನು ನಿಮಗಿಷ್ಟು ಶ್ರೀಮಂತರನ್ನಾಗಿ ಮಾಡಿದ್ದೆ, ವಜ್ರ ವೈಡೂರ್ಯಗಳ ಮಹಲನ್ನು ಕೊಟ್ಟಿದ್ದೆ, ಸಾಕಷ್ಟು ಸಂಪತ್ತು ಕೊಟ್ಟಿದ್ದೆ, ಏನು ಮಾಡಿದ್ರಿ ಅದೆಲ್ಲ ಅಂತ ಕೇಳ್ತಾರೆ. लौकिक बाप बच्चों को पैसे देते लेकिन बच्चे पैसा बर्बाद कर देते हैं, तो बाप बुलाकर पूछते हैं तुमने इतना पैसा कहाँ बर्बाद किया. ಬಾಬು ಉದಾಹರಣೆಗೆ ಹೇಳ್ತಾರೆ, ಹೇಗೆ ಲೌಕಿಕ ತಂದೆ ಮಕ್ಕಳಿಗೆ ಒಂದಿಷ್ಟು ಹಣ ಕೊಡ್ತಾರೆ, ಆಸ್ತಿ ಕೊಡ್ತಾರೆ, ಅವರೆಲ್ಲ ಖರ್ಚು ಮಾಡಿ ಹಾಳು ಮಾಡಿದ ಮೇಲೆ ತಂದೆ ಕರೆದು ಕೇಳ್ತಾರೆ, ಇಷ್ಟೆಲ್ಲ ನಾನು ಸಂಪತ್ತು ಕೊಟ್ಟಿದ್ನಲ್ಲ ಏನು ಮಾಡಿದ್ರಿ, ಹೆಂಗೆ ಖರ್ಚು ಮಾಡಿದ್ರಿ. तो बच्चों के पास पैसे होने से उड़ाते बहुत हैं, बाप धर्मात्मा है, बच्चे विलायत में जाकर लाखों रुपए उड़ा आते हैं. ಹೀಗೆ ಮಕ್ಕಳ ಬಳಿಗೆ ಕಲಿಯುಗದಲ್ಲಿ ಈಗಿನ ಮಕ್ಕಳ ಕೈಗೆ ಹಣ ಸಿಕ್ಕರೆ ಅವರು ಒಂದೇ ದಿನಕ್ಕೆ ಖರ್ಚು ಮಾಡಿ ಖಲಾಸ್ ಮಾಡ್ತಾರಲ್ಲ, 1 ಗಂಟೆ ಖಾಲಿ ಮಾಡಿಬಿಡ್ತಾರೆ. ತಂದೆ ಧರ್ಮಾತ್ಮ ಆಗ್ತಾರೆ, ಅದು ಇದು ಖರ್ಚು ದುಡಿದು ಕಷ್ಟಪಟ್ಟು ಉಳಿತಾಯ ಮಾಡಿ ಒಂದಿಷ್ಟು ಹಣ ಮಾಡ್ತಾರೆ. ಮಕ್ಕಳು ಖರ್ಚು ಮಾಡೋಕ್ಕೆ ವಿದೇಶಗಳಿಗೆ ಹೋಗ್ತಾರೆ, ಅಲ್ಲಿ ಸಿಕ್ಕಾಪಟ್ಟೆ ಖರ್ಚು ಮಾಡಿಕೊಂಡು ಬರ್ತಾರೆ. ಬಾಪ್ ಕುಚ್ ಕರ್ ನೈ ಸಕ್ತಾ. ಮಕ್ಕಳಿಗಿನ ಕಾಲದಲ್ಲಿ ಹೀಗೆ ಅವರಿಗೆ ಆಸ್ತಿ ಹಣ ಕೈಗೆ ಸಿಕ್ತು ಅಂದರೆ, ಯಾಕೆ ಅವರು ಕಷ್ಟಪಟ್ಟು ದುಡ್ದಿರೋದಿಲ್ಲ ತಾನೇ, ಖರ್ಚು ಸುಲಭದಲ್ಲಿ ಮಾಡಿ ಮುಗಿಸ್ಬಿಡ್ತಾರೆ. ಅದಕ್ಕೆ ಆಗ ಈ ರೀತಿ ಖರ್ಚು ಮಾಡಿದ ಮೇಲೆ ತಂದೆ ಏನೂ ಮಾಡೋಕ್ಕಾಗೋದಿಲ್ಲ. ಬಾಪ್ ಫಾರಕತ್ ಭಿ ನಹಿ ದೇ ಸಕ್ತೆ ಕ್ಯೋಂಕಿ ದಾದೆ ಕೆ ಮಿಲ್ ಕಹತೆ ಹೈ. बाप फारकत भी नहीं दे सकते क्योंकि दादे के मिल किए थे, परंतु अंदर जलते रहते हैं. ಹೀಗೆ ಅಪ್ಪನ ಆಸ್ತಿ ಮಕ್ಕಳಿಗೆ ಕೊಡಲೇಬೇಕು ಸರಿ, ಆದರೆ ತಾತನ ಆಸ್ತಿ ಏನಾದರೂ ತಂದೆ ಮೂಲಕ ಮಕ್ಕಳಿಗೆ ಸಿಗೋದಿದ್ರೆ ಮೊಮ್ಮಕ್ಕಳಿಗೆ ಅದು ಏನು ಮಾಡಲಿಕ್ಕಾಗಲ್ಲ, ಅಲ್ಲಿ ಕೊಡಲೇಬೇಕಾಗುತ್ತೆ. ಪಿತ್ರಾರ್ಜಿತ ಆಸ್ತಿ ಮೊಮ್ಮಕ್ಕಳಿಗೆ ಹೋಗಲೇಬೇಕು, ಕೊಡಲೇಬೇಕಾಗುತ್ತೆ. ಆದರೆ ತಂದೆ ಒಳಗೆ ಹೊಟ್ಟೆ ಉಳಿಸ್ಕೋತಿರ್ತಾರೆ, ಏಕೆಂದರೆ ಮಕ್ಕಳು ಖರ್ಚು ಮಾಡಿ ಹಾಳು ಮಾಡ್ತಾರೆ ಅಂತ. ಏನೂ ಮಾಡಲಿಕ್ಕಾಗೋದಿಲ್ಲ, ಅನಿವಾರ್ಯಕ್ಕಾಗಿ ಅವರಿಗೆ ಆಸ್ತಿ ಕೊಡಲೇಬೇಕಾಗುತ್ತೆ. बाप के मर जाने के बाद कोई कोई तो ऐसे गंदे बच्चे होते 12 मास में सारी मिल के तुड़ा देते हैं. ನೋಡಿ ತಂದೆ ಸತ್ತೋದ್ರೆ ಇರೋರಿಗಂತೂ ತಂದೆ ಆಸ್ತಿ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, ಕೆಲವರು ಕೊಡೋದಿಲ್ಲ ಮಕ್ಕಳು ಹಾಳು ಮಾಡ್ತಾರೆ ಅಂತ. ಸರಿ ಸತ್ತೋದ ಮೇಲೆ ಏನು ಮಾಡ್ತಾರೆ, ಹೇಗೂ ಸತ್ತೋದ್ರಲ್ಲ ಅಂತ ಏನು ಮಾಡ್ತಾರೆ, ಆಸ್ತಿ ಇನ್ನೂ ತಂದೆ ಸತ್ತು 1 ವರ್ಷ ಆಗಿರಲ್ಲ ಅಷ್ಟರೊಳಗೆ ತಂದೆ ಆಸ್ತಿ ಎಲ್ಲ ಮಾರಿ ಇದ್ದ ಹಣ ಎಲ್ಲ ಖರ್ಚು ಮಾಡಿ ಪುನಃ ಇವರು ಬಡವರಾಗಿ ಕೂತ್ಕೋತಾರೆ. ಹೀಗೆ ಬಾಬಾ ಹೇಳ್ತಾರೆ, ಏಹೇ ಹದಿಕಿ ಮಾತೆ, ಇದು ಈಗಿನ ಕಾಲದಲ್ಲಿ ನಡೆಯುವ ಕಣ್ಣಿಗೆ ಕಾಣುವ ಮಾತು. ಏಹೇ ಫಿರ್ ಬೇಹದ್ ಕಿ ಬಾತ್. ಅದೇ ರೀತಿ ಶಿವಬಾಬಾ ವಿಶ್ವಪಿತ ತಂದೆಯೂ ನಮಗೆ ಕೇಳ್ತಿದ್ದಾರೆ, ಇಷ್ಟೆಲ್ಲ ಸಂಪತ್ತು ಕೊಟ್ಟಿದ್ದೆ ನಿಮಗೆ, ಏನೆಲ್ಲ ಖರ್ಚು ಮಾಡಿದಿರಿ, ಹೇಗೆ ಖರ್ಚು ಮಾಡಿದಿರಿ ಅಂತ ಶಿವಬಾಬಾ ತಂದೆ ನಮಗೆ ಕೇಳ್ತಾರೆ. ಬೇಹದ್ का बाप कहते हैं तुम कितने धनवान थे, विश्व के मालिक थे, फिर कंगाल क्यों बने. ನೀವಿಷ್ಟು ಧನವಂತರಾಗಿದ್ರಿ, ವಿಶ್ವಕ್ಕೆ ಒಡೆಯರಾಗಿದ್ರಿ, ಇಷ್ಟು ಕಂಗಾಲರು ಹೇಗಾದ್ರಿ ಅಂತ ಕೇಳ್ತಾರೆ ಬಾಬಾ. ಇತ್ನಾ ಧನ್ ಕಹಾ ಕಿಯಾ.
तो बच्चों से भी बाप पूछते भारत को इतना साहूकार बनाया, सब पैसे कहाँ गए? ಇಷ್ಟು ಧನವಂತ ದೇಶ ನಾನು ಮಾಡಿದ್ದೆ, ಇಷ್ಟು ಧನ ಸಂಪತ್ತು ನಾನು ನಿಮಗೆ ಕೊಟ್ಟಿದ್ದೆ, ಇಷ್ಟು ಶ್ರೀಮಂತ ದೇಶ ಭಾರತವಾಗಿತ್ತು, ಇದೆಲ್ಲ ಹಣ ಎಲ್ಲಿ ಖರ್ಚು ಮಾಡಿದ್ರಿ ಅಂತ ಬಾಬಾ ಕೇಳ್ತಾರೆ. ಫಿರ್ ಬಾಪ್ ಈ बैठ समझाते ಭಕ್ತಿ ಮಾರ್ಗ में कितने खर्चा करते. ಇದೆಲ್ಲ ಬಾಬನಿಗೂ ಗೊತ್ತು ನಾವು ಎಲ್ಲೆಲ್ಲ ಏನೇನು ಖರ್ಚು ಮಾಡಿದ್ದೇವೆ ಅಂತ. ಆದರೆ ಹೇಗೆ ಲೌಕಿಕ ತಂದೆ ಆಸ್ತಿ ಕಳ್ಕೊಂಡ ಮೇಲೆ ಹೊಟ್ಟೆ ಉರಿಸ್ಕೋತಾರಲ್ಲ ಮಕ್ಕಳು ಹಾಳು ಮಾಡಿದ್ರು ಅಂತ, ಹಾಗೆ ಬಾಬಾ ಹೊಟ್ಟೆ ಉರಿಸ್ಕೊಂಡು ಕೇಳ್ತಾ ಇಲ್ಲ, ನಮ್ಗೆ ಅರ್ಥ ಮಾಡಿಸ್ತಾ ಇರೋದು. ನಿಮ್ಗೆ ಇಷ್ಟು ಶ್ರೇಷ್ಠತೆ ಇತ್ತು ಮಕ್ಕಳೇ, ಕಳ್ಕೊಂಡು ಬಿಟ್ರಿ, ಮರಳಿಯ ಶ್ರೇಷ್ಠತೆಯನ್ನು ನಾನು ಕೊಡ್ಲಿಕ್ಕೆ ಬಂದಿದ್ದೇನೆ, ಪುನಃ ನೀವು ಆ ಶ್ರೇಷ್ಠತೆಯನ್ನು ತುಂಬಿಸ್ಕೊಳ್ಬೇಕಲ್ಲ ಅಂತ ಬಾಬಾ ನಮಗೆ ನಮ್ಮ ಹಳೆಯ ಇತಿಹಾಸ ನೆನಪು ಮಾಡಿಸ್ತಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ನೋಡಿ, ನಿಮಗಿಷ್ಟೆಲ್ಲ ಸಂಪತ್ತು ನಾನು ಕೊಟ್ಟಿದ್ದೆ, ಇದೆಲ್ಲ ಎಲ್ಲಿ ಖರ್ಚು ಮಾಡಿದ್ರಿ? ಭಕ್ತಿ ಮಾರ್ಗದಲ್ಲಿ. ಶಾಸ್ತ್ರ ಅದಕ್ಕೆ ಪಿछाड़ी कितना खर्च करते, माथा भी टेकते, ಟಿಪ್ಪಡಿ ಬಿ ಘಿಸ್ ಗೈ. ಈ ಸಾಧು ಸನ್ಯಾಸಿಗಳಿಗೂ ದಾನ ಕೊಟ್ಟು ದೇವಸ್ಥಾನಗಳಿಗೆ, ಪೂಜೆ ಪುನಸ್ಕಾರಗಳಿಗೆ, ಹೋಮ ಹವನಗಳಿಗೆ, ಯಾತ್ರೆಗಳಿಗೆ ಖರ್ಚು ಮಾಡಿದ್ರಿ. ಎಲ್ಲ ಕಡೆಗೂ ತಲೆ ಬಾಗಿಸಿ ಅಂದರೆ ಹಣೆ ನೆಲಕ್ಕೆ ಅಂಟಿಸೋದು, ತಲೆ ಬಾಗಿಸೋದು ಹಣೆ ನೆಲಕ್ಕೆ ಅಂಟಿದಾಗ ಬಾಬಾ ಹೇಳ್ತಾರೆ, ನಿಮ್ಮ ಹಣನೂ ಸೌದು ಹೋಯ್ತು, ಹಣೆಯೂ ಸೌದು ಹೋಯ್ತು, ಏನೂ ಉಳಿಲಿಲ್ಲ ಅಂತಾರೆ. ಪೈಸೆ ಆದಿ ಸಬ್ ಕುಚ್ ಗವಾ ಬೈಟೆ ಯೇ ಹೇ ಡ್ರಾಮಾ. ಎಲ್ಲ ಹಣ ಏನಾಯ್ತು ನಮ್ಮದು ಸೌದು ಹೋಯ್ತು, ಖಾಲಿ ಆಯಿತು. ಬಾಬಾ ಹೇಳ್ತಾರೆ ಇದೆಲ್ಲ ಹೀಗಾಗಲೇಬೇಕಿತ್ತು, ಇದು ಕೂಡ ಡ್ರಾಮಾ. हम तुमको साहूकार बनाते, रावण तुमको कंगाल बनाते, ಭಾರತವಾಸಿयों को ही बाप समझाएंगे ना. ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ನಿಮಗೆ ಶ್ರೀಮಂತರನ್ನಾಗಿ ಮಾಡ್ತಾನೆ, ರಾವಣ ನಿಮಗೆ ಬಡವ ಮಾಡ್ತಾನೆ. ಬಾಬಾ ಹೇಳ್ತಾರೆ ಈ ರೀತಿಯಾಗಿ ಇದು ಭಾರತದ ಇತಿಹಾಸ, ಭಾರತವಾಸಿಗಳಿಗೇ ಹೇಳಬೇಕಲ್ಲ ಇದು. ಭಾರತಿ ಸೋನೆ ಕಿ ಚಿಡಿಯಾ ಥಿ, ಇತನಾ ಧನ್ ಥಾ ಜೋ ದೂಸರೆ ಧರ್ಮ ವಾಲೆ ಲೂಟ್ ಕರ್ ಲೇ ಗಯೆ. ಖ್ಯಾಲ್ ತೋ ಕರೋ. ಬಾಬಾ ಹೇಳ್ತಾರೆ ಸ್ವಲ್ಪ ಯೋಚನೆ ಮಾಡ್ರಿ, ಭಾರತ ಚಿನ್ನದ ಪಕ್ಷಿಯಂತಿತ್ತು, ಅದನ್ನು ಮಾಡಿದ್ದರು ಶಿವಬಾಬಾ. ಇಷ್ಟು ಸುಂದರ ದೇಶವಾಗಿ, ಶ್ರೀಮಂತ ಸಂಪದ್ಭರಿತ ದೇಶವಾಗಿ, ನವರತ್ನಗಳು ಭೂಮಿಯಲ್ಲಿ ಬುದ್ಕೊಂಡಿರ್ತವೆ, ಅಂಥ ದೇಶ ನಮ್ಮದಾಗಿತ್ತು. ಆದರೆ ಇದೆಲ್ಲ ಅನ್ಯ ಧರ್ಮದವರು ಲೂಟಿ ಮಾಡಿಬಿಟ್ರು ಭಾರತವನ್ನು. ಸ್ವಲ್ಪ ಯೋಚನೆ ಮಾಡಿ ನಮ್ಮ ದೇಶ ಹೇಗಿತ್ತು ಅಂತ. भारत क्या था, यह भी ड्रामा बना हुआ है. ಭಾರತಿ ಹವಿನ್ ಭಾರತಿ ಹೆಲ್. ಭಾರತ ಹೇಗಿತ್ತು ಏನಿತ್ತು ಅಂತ ಸ್ವಲ್ಪ ಯೋಚನೆ ಮಾಡಿ ಅಂತಾರೆ ಬಾಬಾ. ಭಾರತನೇ ಸ್ವರ್ಗ ಇತ್ತು, ಭಾರತನೇ ಏನಾಗಿದೆ ನರಕ ಆಗಿದೆ. इसलिए बाबा ने सीढ़ी भी ऐसे बनवाई हैं जो कोई समझे हम पतित हैं. ಹೀಗೆ ಭಾರತನೇ ನರಕ ಆಗಿದೆ, ಭಾರತನೇ ಮುಂದೆ ಸ್ವರ್ಗ ಆಗುತ್ತೆ, ಭಾರತನೇ ಪುನಃ ನರಕ ಆಗುತ್ತೆ ಹೇಗೆ ಎಂಬುದನ್ನು ಸಿಡಿ ಚಿತ್ರ ನೋಡಿದರೆ ಸುಲಭವಾಗಿ ಅರ್ಥ ಆಗ್ತದೆ ಅಂತ ಬಾಬಾ ಆ ಚಿತ್ರದಲ್ಲಿ. ಮೊದಲು ಪಾವನ ಇದ್ದಾಗ ಭಾರತ ಸ್ವರ್ಗ ಇರ್ತದೆ, ಅವರೇ ಕೆಳಗಿಳಿತಾ ಪತಿತರಾಗ್ತಾ ಬಂದ ಹಾಗೆ ಭಾರತ ನರಕ ಆಗುತ್ತೆ. ಅದಕ್ಕೆ ಭಾರತದ ಉತ್ಥಾನಕ್ಕೆ ಭಾರತೀಯರೇ ಅಂದರೆ ಅವರ ಪವಿತ್ರತೆ ಕಾರಣವಾದರೆ ಭಾರತ ಅವನತಿಗೆ ಭಾರತೀಯರ अपवित्रते कारण आधारवाಗಿದೆ. तो छोटे छोटे बच्चों को भी चित्र पर समझाया जाता है. ನಕ್ಷೆ ಬಿಗರ್ ಬಚ್ಚೆ ಕ್ಯಾ ಸಮझे. ಈಗ ಶಾಲೆಯಲ್ಲಿ ಕೂಡ ಮಕ್ಕಳಿಗೆ ನೋಡಿ ನಕಾಶೆ ಇಟ್ಟು, ಜಗತ್ತಿನ ನಕಾಶೆ, ಭಾರತದ ನಕಾಶೆ ಇಟ್ಟು ಯಾವ ದೇಶ ಎಲ್ಲಿದೆ ಇದೆಲ್ಲ ತೋರಿಸ್ತಾರೆ ತಾನೆ. ನಕ್ಷೆ ಇಲ್ಲದೆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. बापी आकर पतितों से पावन बनाने के सहज युक्ति बताते हैं. सहज तो सहज भी है, ಡಿಫಿಕಲ್ಟ್ से ಡಿಫಿಕಲ್ಟ್ भी है. ಅದೇ ರೀತಿ ಬಾಬಾನು ಕೂಡ ನಮಗೆ ಸಹಜ ಆಗಿ ಜ್ಞಾನ ಅರ್ಥ ಆಗಲಿಕ್ಕಾಗಿ ಇಲ್ಲಿ ಕೂಡ ಬಾಬಾ ಈ ಚಿತ್ರಗಳನ್ನು ನಕ್ಷೆನ ನಮ್ಮ ಮುಂದೆ ಇಟ್ಟಿದ್ದಾರೆ. ಬಾಬಾ ಪತಿತರಿಂದ ಪಾವನರಾಗುವಂಥ ಸಹಜ ಯುಕ್ತಿಯನ್ನು ನಮಗೆ ತಿಳಿಸ್ತಿದ್ದಾರೆ. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ಈ ಜ್ಞಾನ ತುಂಬ ಸುಲಭವೂ ಹೌದು, ತುಂಬ ಡಿಫಿಕಲ್ಟು ಹೌದು. सतयुग में देही अभिमानी रहते, आत्मा समझते अब शरीर बड़ा हुआ है या पुराना चोला छोड़ दूसरा लेना है. जैसे साक्षात्कार होता है, अब यहाँ जाकर बच्चा बनना है, दूसरी खाल छोड़ पुरानी खाल छोड़ देते हैं. ಹೀಗೆ ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ನಾವು ಆತ್ಮ ಅಭಿಮಾನಿಯಾಗಿರ್ತೇವೆ, ಆತ್ಮ ಎಂದೇ ತಿಳಿದಿರ್ತೇವೆ. ಆತ್ಮ ಶರೀರ ದೊಡ್ಡದಾಯಿತು,
ಈಗ ಇದು ವೃದ್ಧ ಆಯಿತು, ಈಗ ಈ ಶರೀರವನ್ನು ಬಿಟ್ಟು ಮಗುವಿನ ಶರೀರವನ್ನು ಪ್ರವೇಶಿಸ್ತೇನೆ ಅಂತ ಅಲ್ಲಿ ಮಗುವಿನ ಶರೀರದ ಸಾಕ್ಷಾತ್ಕಾರ ಆಗುತ್ತೆ. यहाँ कोई मरता है तो रोते भी हैं, बैंड बाजा भी ले जाते सत्युग में, तो खुशी से एक शरीर छोड़ दूसरा लेते हैं तो ಶಾದಮಾನ್ ಮನಾತೆ हैं. ನೋಡಿ, ಇಲ್ಲಿ ಸತ್ತಾಗ ಏನು ಮಾಡ್ತಾರೆ, ತುಂಬ ದುಃಖಿಸ್ತಾರೆ, ತುಂಬ ಅಳುತ್ತಾರೆ. ಅಲ್ಲಿ ಸತ್ತಾಗ ಏನು ಮಾಡ್ತಾರೆ, ಕೆಲವು ಕಡೆ ಡೋಲ್ ಕೂಡ ಬಾರಿಸೋದು ಪದ್ಧತಿ ಇದೆ, ಬ್ಯಾಂಡ್ ಬಾರಿಸ್ತಾ ಇರ್ತಾರೆ. ಸತ್ಯುಗದಲ್ಲಿ ಬಾಬಾ ಹೇಳ್ತಾರೆ, ಸತ್ರೂ ಖುಷಿಯಲ್ಲಿ ಇರ್ತಾರೆ, ಹುಟ್ಟಿದ್ರು ಖುಷಿಯಲ್ಲಿ ಇರ್ತಾರೆ. ಯಾಕೆಂದರೆ ಆತ್ಮ ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರ ಪಡೆದಿದೆ ಅಂದಾಗ ಅಲ್ಲಿ ವೈಭವ ಆಚರಿಸ್ತಾರೆ ಅಂತಾರೆ ಬಾಬಾ. ಸತ್ತ ಆಚರಣೆ ಕಲಿಯುಗದಲ್ಲಿ ಏನಿದೆ ಅದು ಸ್ವರ್ಗದಲ್ಲಿ ಸತ್ಯುಗದಲ್ಲಿ ಹಾಗಿಲ್ಲ ಅಂತಾರೆ ಬಾಬಾ. कितना अफसोस करते हैं, कोई मरता है तो कहते हैं स्वर्ग पधारा, तो इसका मतलब नर्क में था ना. ಇಲ್ಲಿ ಯಾರಾದರೂ ಸತ್ತೋದ್ರೆ ಬಹಳ ಬೇಸರ ಮಾಡ್ಕೋತಾರೆ, ತುಂಬ ಚಿಂತೆ ದುಃಖ ಪಡ್ತಾರೆ. ಯಾಕೆಂದರೆ ಬಾಬಾ ಹೇಳ್ತಾರೆ, ಹೀಗೂ ಹೇಳ್ತಾರೆ ಸತ್ತವರು ಸ್ವರ್ಗಸ್ಥರಾದರು ಅಂತ. ಹಾಗಾದರೆ ಇದರ ಅರ್ಥ ಬರ್ತದೆ, ಅವರು ಮೊದಲು ನರ್ಕದಲ್ಲಿದ್ದರು. ಅಭಿ तुम पुरुषार्थ कर रहे हो स्वर्गवासी बनने के लिए, बाप तुमको स्वर्गवासी बनाते हैं. ಈಗ ನಾವೀಗ ಪುರುಷಾರ್ಥ ಮಾಡ್ತಾ ಇದ್ದೇವೆ ಸ್ವರ್ಗವಾಸಿ ಆಗಲಿಕ್ಕೆ. ಏಕೆಂದರೆ ಬಾಬಾ ನಮಗೆ ಸ್ವರ್ಗವಾಸಿ ಮಾಡಲಿಕ್ಕಾಗಿ ಬಂದಿದ್ದಾರೆ. बाप आते हैं जीवन मुक्ति देने, रावण के बंधन से छुड़ाए जीवन मुक्त करते हैं. ಹೀಗೆ ಬಾಬಾ ಬಂದಿರೋದೇ ನಮಗೆ ಜೀವನ್ ಮುಕ್ತಿಯನ್ನು ಕೊಡಲಿಕ್ಕೆ. ಯಾಕೆಂದರೆ ರಾವಣ ನಮಗೆ ಜೀವನ ಬಂಧನದಲ್ಲಿ ಬಂಧಿಸಿದ್ದಾನೆ, ಆಗ ಬಾಬಾ ಬಂದು ನಮಗೆ ಜೀವನ್ ಮುಕ್ತಿಯನ್ನು ಕೊಡ್ತಾರೆ. बाप कहते हैं, मैं कल्प पहले मुआफ़ी आकर राजयोग सिखलाता हूँ, कल्प कल्प ब्रह्मा के ही तन में आता हूँ. ಬಾಬಾ ತಿಳಿಸ್ತಾರೆ, ಮಕ್ಕಳೇ, ಪ್ರತಿ ಕಲ್ಪ ನಾನು ಬರ್ತೇನೆ, ಈ ಬ್ರಹ್ಮನ ತನುವಿನಲ್ಲೇ ಬಂದು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. तुमको ब्राह्मण जरूर बनना है, यज्ञ में ब्राह्मण तो जरूर चाहिए ना. ये है स्वराज्य अश्वमेಧ ಅವಿನಾಶಿ ಜ್ಞಾನ ಯಜ್ಞ. ಬಾಬಾ ಹೇಳ್ತಾರೆ, ಬ್ರಾಹ್ಮಣರು ಅವಶ್ಯ ಬೇಕಲ್ಲ, ಯಜ್ಞದಲ್ಲಿ ಬ್ರಾಹ್ಮಣರು ಬೇಕಾಗುತ್ತೆ. ಬಾಬಾ ಹೇಳ್ತಾರೆ, ಇದಾಗಿದೆ ರಾಜಶ್ವ ಅಶ್ವಮೇಧ ಅವಿನಾಶಿ ಜ್ಞಾನ ಯಜ್ಞ. इस रथ को स्वाह करना है, अश्व इस रथ को कहा जाता है. ಈ ಸಂಸ್ಥೆ ಹೆಸರು ಬಾಬಾ ಏನು ಹೇಳ್ತಾರೆ ಇಲ್ಲಿ, ರಾಜಶ್ವ ಅಶ್ವಮೇಧ ಅವಿನಾಶಿ ಜ್ಞಾನ ಯಜ್ಞ. ಅಶ್ವ ಅಂದರೆ ಕುದುರೆ. ಬಾಬಾ ಹೇಳ್ತಾರೆ, ವಿಶ್ವ ಸೇವೆಗೋಸ್ಕರ ಏನು ಮಾಡಬೇಕು, ಈ ಕುದುರೆ ಈ ಶರೀರವನ್ನು ಯಜ್ಞದಲ್ಲಿ ಸ್ವಾಹ ಮಾಡಿರಿ. राजस्व स्वराज्य के लिए यहाँ अश्व इसमें स्वाह होने हैं. ರಾಜಶ್ವ ಅಶ್ವಮೇಧ ಯಜ್ಞ ರಾಮಾಯಣದಲ್ಲಿ ಬರ್ತದೆ, ರಾಮ ಮಾಡಿದ ಅಂತ. ಹೀಗೆ ಬಾಬಾ ಹೇಳ್ತಾರೆ, ಸ್ವರಾಜ್ಯ ಭವಿಷ್ಯದ ರಾಜ್ಯ ಭಾಗ್ಯ ಪಡ್ಕೊಳ್ಳಿಕ್ಕಾಗಿಯೇ ನಾವು ಈ ಶರೀರ ಎಂಬ ಕುದುರೆಯನ್ನು ಈ ಯಜ್ಞದಲ್ಲಿ ಸ್ವಾಹ ಮಾಡಬೇಕು. आत्मा तो स्वाह नहीं होगी, आत्मा हिसाब किताब चुप्त कर चले जाएगी, फिर नए सिर सबका पाठ शुरू होगा. ಆತ್ಮ ಸ್ವಾಹ ಆಗಲ್ಲ, ಆತ್ಮ ತನ್ನ ಲೆಕ್ಕಾಚಾರ ಚುಕ್ತ ಮಾಡಿಕೊಂಡು ಹೋಗಿ ಪುನಃ ಹೊಸದಾಗಿ ಪಾತ್ರ ಆರಂಭ ಮಾಡುತ್ತದೆ. इनको कहा जाता है हिस्ट्री जागर फिर रिपीट. बाप आते हैं नई दुनिया स्थापन कर पुरानी दुनिया खलास करने. ಇದಕ್ಕೆ ಏನು ಹೇಳಾಗುತ್ತೆ, ಇತಿಹಾಸ ಭೂಗೋಳ ಪುನರಾವರ್ತನೆ. ಬಾಬಾ ಬಂದಿದ್ದಾರೆ, ಹೊಸ ಜಗತ್ತನ್ನು ಸ್ಥಾಪನೆ ಮಾಡ್ತಾರೆ, ಅಂದರೆ ಹಳೆ ಜಗತ್ತು ವಿನಾಶವಾಗುತ್ತದೆ. यह एक ही महाभारत लड़ाई है जो शास्त्रों में गाई हुई है, तो समझाना चाहिए इस लड़ाई से यहाँ स्वर्ग के द्वार खुलते हैं, इसलिए इनका गायन शास्त्रों में है. ಹೀಗೆ ಬಾಬಾ ಹೇಳ್ತಾರೆ, ನೀವು ಮಹಾಭಾರತ ಯುದ್ಧ ಶಾಸ್ತ್ರದಲ್ಲಿ ಏನು ವರ್ಣನೆ ಮಾಡಲ್ಪಟ್ಟಿದೆ ಅದರ ಅರ್ಥ ಹೇಳಿ ಅನೇಕರಿಗೆ ಅಂತೇಳಿ. ಈಗ ಮಹಾಭಾರತದ ಯುದ್ಧ ನಡೀತಾ ಇದೆ, ಇದರಿಂದಲೇ ಸ್ವರ್ಗದ ದ್ವಾರ ತೆರೆಯಲ್ಪಡುತ್ತೆ. ಅದಕ್ಕೋಸ್ಕರ ಮಹಾಭಾರತ ಯುದ್ಧ ಬಹಳ ಪ್ರಸಿದ್ಧಿ ಆಯಿತು ಜಗತ್ತಿನಲ್ಲಿ. ಮಹಾಭಾರತದ ಯುದ್ಧ ಶಾಸ್ತ್ರದಲ್ಲಿ ವರ್ಣನೆ ಮಾಡಲ್ಪಟ್ಟಿದೆ. ಹೀಗೆ ಬಾಬಾ ಹೇಳ್ತಾರೆ, ಈಗ ಮಹಾಭಾರತದ ಯುದ್ಧ ನಡೀತಾ ಇದೆ. ಮಹಾಭಾರತದ ಯುದ್ಧ ನಡೀತಿರುವಾಗಲೇ ಭಗವದ್ಗೀತೆ ಹೇಳಿದ್ದಲ್ಲ,
ಕಥೆಯಲ್ಲಿ ಬರ್ತದೆ. ಹಾಗೆ ಶಿವಬಾಬಾ ಸತ್ಯಗೀತಾ ಜ್ಞಾನ ಪಾಂಡವರಿಗೆ, ಪರಮಾತ್ಮ ತನ್ನ ಮಕ್ಕಳಿಗೆ ಸತ್ಯಗೀತಾ ಜ್ಞಾನವನ್ನು ಹೇಳ್ತಾ ಇದ್ದಾರೆ. अच्छा, मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. थैंक्स बाबा, धन्यवाद बाबा, मेरा बाबा, प्यारा बाबा, मीठा बाबा. मुख्यांश, बीती बातों का कभी भी चिंता नहीं करना. जो बात बीत गई नथिंग न्यू समझ भूल जाना है. ಕಳೆದ ಯಾವುದೇ ಮಾತುಗಳ ಚಿಂತೆ ಮಾಡಬಾರ್ದು. ಯಾವ ಮಾತು ಯಾವ ಘಟನೆ ಘಟಿಸಿ ಹೋಗಿದೆ ಅದು ಹೊಸದೇನಲ್ಲ ಎಂದು ತಿಳ್ಕೊಂಡು ಮರ್ತು ಬಿಡಿ ಅಂತ ಹೇಳ್ತಾರೆ ಬಾಬಾ. सेकंड पॉइंट, इस राजस्व अश्वमेध यज्ञ में अपना तन मन धन सब स्वाह कर सफल करना है. इस अंतिम जन्म में संपूर्ण पावन बनने की मेहनत करनी है. ಈ ರಾಜಸ್ವ ಅಶ್ವಮೇಧ ಯಜ್ಞದಲ್ಲಿ ನಮ್ಮ ತನು ಮನ ಧನ ಸ್ವಾಹ ಮಾಡಿ ಸಫಲ ಮಾಡಿಕೊಳ್ಬೇಕು. ಈ ಅಂತಿಮ ಜನ್ಮದಲ್ಲಿ ಸಂಪೂರ್ಣ ಪಾವನರಾಗುವ ಪರಿಶ್ರಮ ಮಾಡಬೇಕು. वरदान, मास्टर त्रिकालदर्शी बन हर कर्म युक्ति युक्त करने वाले कर्म बंधन मुक्त भव. ಮಾಸ್ಟರ್ ತ್ರಿಕಾಲದರ್ಶಿಗಳಾಗಿ ಕರ್ಮ ಯುಕ್ತಿಯುಕ್ತವಾಗಿ ಮಾಡುತ್ತಾ ಕರ್ಮ ಬಂಧನ ಮುಕ್ತರಾಗಿರಿ. ವಿವರಣೆ, जो भी संकल्प बोल व कर्म करते हो मास्टर त्रिकालदर्शी बनकर करो. ನಾವೇನೇ ಮಾತಾಡ್ತೇವೆ, ಸಂಕಲ್ಪ ಮಾಡ್ತೇವೆ, ಕರ್ಮ ಮಾಡ್ತೇವೆ, ಪ್ರತಿಯೊಂದು ಕೂಡ ತ್ರಿಕಾಲದರ್ಶಿಯಾಗಿ ಮಾಡಿ. तो कोई भी कर्म व्यर्थ व अनर्थ नहीं हो सकता. ಆಗ ಯಾವುದೇ ಕರ್ಮ ವ್ಯರ್ಥ ಅಥವಾ ಅನರ್ಥ ಆಗೋದಿಲ್ಲ. त्रिकालदर्शी अर्थात साक्षीपन की स्थिति में स्थित होकर कर्मों की गुह्य गति को जानकर इन कर्मेंद्रियों द्वारा कर्म कराओ तो कभी भी कर्म के बंधन में नहीं बंधेंगे. ಹೀಗೆ ತ್ರಿಕಾಲದರ್ಶಿ ಅರ್ಥಾತ್ ಸಾಕ್ಷಿತನದ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಕರ್ಮ ಮಾಡ್ರಿ. ಹೀಗೆ ಕರ್ಮದ ರಹಸ್ಯ ಅರಿತುಕೊಂಡು ಈ ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡುವುದರಿಂದ ಎಂದಿಗೂ ಕರ್ಮ ಬಂಧನವಾಗುವುದಿಲ್ಲ. ಹರ್ ಕರ್ಮ ಕರ್ತೆ ಕರ್ಮ ಬಂಧನ ಮುಕ್ತ ಕರ್ಮಾತೀತ ಸ್ಥಿತಿ का ಅನುಭವ करते रहेंगे. ಹೀಗೆ ಕರ್ಮ ಮಾಡುತ್ತಲೂ ಕರ್ಮ ಬಂಧನ ಮುಕ್ತರಾಗಿ ಕರ್ಮಾತೀತ ಸ್ಥಿತಿ ಅನುಭವನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಲೋಗನ್, जिनके पास हद के इच्छाओं की अविद्या है वही महान संपत्तिवान है. ಯಾರ ಬಳಿ ಅಲ್ಪ ಇಚ್ಛೆಗಳೆಂಬ ಅವಿದ್ಯೆ ಅಂದರೆ ಇಲ್ಲೇ ಇಲ್ಲ, ಗೊತ್ತೇ ಇಲ್ಲ, ಇಚ್ಛೆ ಅಂದ್ರೇ ಗೊತ್ತಿಲ್ಲ, ಹೀಗಿರ್ತಾರೆ ಅವರೇ ಮಹಾನ್ ಸಂಪತ್ವಾನರು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ. ಇಂದಿನ ಮುರಳಿಯಲ್ಲಿ ಬಾಬಾ ನಮಗೆ ಭಾರತ ದೇಶದ ವರ್ಣನೆ, ಇದರ ಮಹಿಮೆ, ಇದರ ಮಹತ್ವತೆ ತುಂಬ ವಿವರಿಸಿದರೆ. ಭಗವಂತನಿಗೂ ಭಾರತದ ಬಗ್ಗೆ ಅಪಾರ ಪ್ರೀತಿ ಇದೆ. ಇದರ ಪ್ರತಿಯಾಗಿ ನಾವೇನು ಮಾಡಬೇಕು ಅಂದರೆ ನಾವು ಈ ಭಾರತ ಮರಳಿ ಸ್ವರ್ಗ ಆಗಬೇಕಾಗಿದೆ. ಆ ಸ್ವರ್ಗದಲ್ಲಿ ಹೀರೋಯಿನ್ ಪಾರ್ಟ್ ಮಾಡೋರು ನೀವೇ, ನಾನಲ್ಲ ಅಂತಲೂ ಬಾಬಾ ಹೇಳಿದರು. ಆ ಭಾಗ್ಯವನ್ನು ಪಡ್ಕೊಳ್ಳುವಂಥ ಪುರುಷಾರ್ಥ ನಾವೀಗ ಮಾಡಬೇಕು. ನಮ್ಮ ಭಾಗ್ಯ ರೂಪಣೆ ಆದರೆ ಭಾರತದ ಭಾಗ್ಯ ರೂಪಣೆ ಆಗುತ್ತೆ. ನಾವು ಭಾಗ್ಯಹೀನರಾದರೆ ಭಾರತನೂ ಏನಾಗುತ್ತೆ, ನರಕ ಆಗುತ್ತೆ. ಇದು ತಮ್ಮ ಪ್ರಧಾನ ಆಗುತ್ತೆ. ಇದು ನಮ್ಮ ಮೇಲೆ ಡಿಪೆಂಡ್ ಇದೆ ಎಂಬುದನ್ನು ನೀವು ಸ್ವಲ್ಪ ಯೋಚನೆ ಮಾಡಿ ಅಂತ ಬಾಬಾ ಹೇಳಿದ್ದಾರೆ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ. ನಾನಾತ್ಮ
ಪ್ರಕಾಶ ಸ್ವರೂಪಾತ್ಮ, ಭಾಗ್ಯ ವಿಧಾತನ ಮಗು, ನಾನಾತ್ಮ, ಪದ್ಮಾ ಪದಂ ಭಾಗ್ಯಶಾಲಿ ಆತ್ಮ ನಾನು. ಪದ್ಮಾ ಪದಂ ಭಾಗ್ಯಶಾಲಿ ಆತ್ಮ ನಾನು. ಓಂ